ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು 2026ನೇ ಇಸ್ವಿಯ ಹೊಸ ವರ್ಷದ ವರ್ಷ ಭವಿಷ್ಯ. ಜ್ಞಾನಸಂಪದ ವಾಹಿನಿ ಯೂಟ್ಯೂಬ್ ಚಾನಲಲ್ಲಿ ಮಾಸ ಭವಿಷ್ಯವನ್ನು ನೋಡ್ತಿದ್ವಿ. ಈ ಮಾಸ ಭವಿಷ್ಯ ಜೊತೆಯಲ್ಲಿ ವರ್ಷ ಭವಿಷ್ಯವನ್ನು ನೋಡುವಂತಹ ಒಂದು ಸುಯೋಗ. ಮತ್ತು ಈ ವರ್ಷ 2026ನೇ ಇಸ್ವಿಯಲ್ಲಿ ಏನೇನಾಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದು ನೋಡೋಕೆ ಹೋದಾಗ ಮೇಷರಾಶಿನ ತೆಗೆದುಕೊಳ್ತೀನಿ ಅಂತಂದರೆ ನೋಡಿ, ಮೇಷರಾಶಿಯವರಿಗೆ 7.5 ಶನಿ ಇದ್ದಂತಹ ಶನಿಗ್ರಹ ಯಾವುದೇ ಕಾರಣಕ್ಕೂ ಬದಲಾವಣೆಗಳನ್ನು ಕಾಣಲಿಲ್ಲ. ಯಾವುದೇ ಕಾರಣಕ್ಕೂ ಬದಲಾವಣೆಗಳಾಗೋಲ್ಲ. ಒಂದು ಬಾರಿ ಶನಿಗ್ರಹ ಒಂದು ರಾಶಿಗೆ ಬಂದು ಪ್ರವೇಶವಾಗ್ತಾನೆ ಅಂತಂದರೆ 2.5 ವರ್ಷಗಳ ಕಾಲವೂ ಬದಲಾವಣೆಗಳಾಗೋದಿಲ್ಲ. ಈ ರಾಹು ಕೇತು ಮತ್ತು ಶನಿ ಇವೆರಡೂ ಸಹ ಮಂದಗ್ರಹಗಳು. ಇವೆಲ್ಲವೂ ಇವು ಒಂದು ಸಾರಿ ಬಂದರೆ ಅದು ಬದಲಾವಣೆಗಳಾಗಲಿಕ್ಕೆ ಭಾಳ ಟೈಮ್ಗಳನ್ನು ತೆಗೆದುಕೊಳ್ಳುತ್ತೆ. ಈಗ 7.5 ಅಂದರೆ ದ್ವಾದಶ ಸ್ಥಾನದಲ್ಲಿ ಬಂದಂತಹ ಮೇಷರಾಶಿಯವರಿಗೆ ಶನಿಗ್ರಹ ಯಾವ ಬದಲಾವಣೆಗಳನ್ನು ಮಾಡದೆ ಯಥಾಸ್ಥಿತಿಯನ್ನು ನೋಡ್ಕೊಂಡು ಹೋಗ್ತಾ 7.5 ದೋಷಗಳಿಂದಲೇ ಕೂಡಿರುವಂತಹ ಮೇಷರಾಶಿ ಕೆಲವು ಬದಲಾವಣೆಗಳನ್ನು ಕಾಣುತ್ತೆ. ಅಂದರೆ 11ನೇ ಮನೆಯಲ್ಲಿರುವಂತಹ ಜನವರಿ ತಿಂಗಳಲ್ಲಿ ಸ್ವಲ್ಪ 11ನೇ ಮನೆಗೆ ಜನವರಿ ಆ್ಯಂಡ್ ಫೆಬ್ರವರಿ ಮಾರ್ಚ್ ಇಂಥ ದಿನಗಳು ಬರ್ತಾಲೇ ಇರುತ್ತೆ. ಇಂಥ ದಿನಗಳಲ್ಲಿ ಮೊದಲು ಜನವರಿ ತಿಂಗಳಲ್ಲಿ ಅವರಿಗೆ 10ನೇ ದಶಮ ಸ್ಥಾನದಲ್ಲಿ ರವಿ, ಕುಜ, ಬುಧ, ಶುಕ್ರ ಇವೆಲ್ಲವೂ ಇರ್ತದೆ. ಫೆಬ್ರವರಿ ತಿಂಗಳಲ್ಲಿ 11ನೇ ಮನೆಗೆ ಯೋಗ ಸ್ಥಾನಕ್ಕೆ ಬುಧ ಬರ್ತಾನೆ, ಯೋಗ ಸ್ಥಾನಕ್ಕೆ ರವಿ ಬರ್ತಾನೆ, ಶುಕ್ರ ಬರ್ತಾನೆ. ಇದೆಲ್ಲವೂ ಬಂದಾಗ ಕಷ್ಟದಲ್ಲಿ, ಸಮಸ್ಯೆಗಳಲ್ಲಿ, ಗೊಂದಲಗಳಲ್ಲಿ 7.5 ಕಷ್ಟ ಸಮಸ್ಯೆಗಳಲ್ಲಿದ್ದಂತಹ ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಅನುಕೂಲಕರವಾದಂಥ ದಿನಗಳು ಅಲ್ಲಿ ಆರಂಭವಾಗುತ್ತೆ. ಏನಕ್ಕೆ ಅಂತಂದರೆ ಬುಧ, ಕುಜ ಮತ್ತು ರವಿ ಇವೆಲ್ಲವೂ ಸಹ ಯೋಗ ಸ್ಥಾನಕ್ಕೆ ಬರ್ತಾರೆ. ಯೋಗ ಸ್ಥಾನಕ್ಕೆ ಬಂದಾಗ ವ್ಯವಹಾರ ಅನುಕೂಲವಾಗುತ್ತೆ, ಸ್ವಲ್ಪ ಕೀರ್ತಿ ಅಭಿವೃದ್ಧಿ ಆಗುತ್ತೆ, ಸತ್ಯಾಂಶಗಳು ಹೊರಗಡೆ ಬರುತ್ತೆ, ಹಣಕಾಸಿನ ಅನುಕೂಲಗಳು ಸ್ವಲ್ಪ ಆಗುತ್ತೆ, ಬಿಸ್ನೆಸ್ ಸ್ವಲ್ಪ ಸುಧಾರಣೆಗಳನ್ನು ನೋಡುವಂಥ ಸ್ಥಿತಿಗತಿಗೆ ಇವರು ಮೇಷರಾಶಿಯವರು ಬರ್ತಾರೆ. ಅದನ್ನು ಬಿಟ್ಟರೆ ಯಥಾಸ್ಥಿತಿ 7.5 ಅನ್ನುವಂಥದ್ದು ಇದ್ದೇ ಇರುತ್ತೆ. ಕೇವಲ 1 ತಿಂಗಳು ಲಾಭ ಇರ್ಬೋದು ಅಷ್ಟೇ. ಆದರೆ ಮೇಷರಾಶಿಯವರಿಗೆ ಮತ್ತೆ ಒಂದು ತಿಂಗಳು ನಷ್ಟ, ಮತ್ತೊಂದು ತಿಂಗಳು ಲಾಭ, 1 ತಿಂಗಳು ನಷ್ಟ ಹಿಂಗೆ ಬರ್ತಾ ಇರ್ತದೆ. ಯಾಕೆಂದರೆ ಗ್ರಹಗಳು ಬದಲಾವಣೆಗಳಾಗ್ತಲೇ ಇರ್ತದೆ. ಫೆಬ್ರವರಿಲಿ ಇದ್ದಂಥದ್ದು ಜನವರಿ ಇದ್ದಂಥದ್ದು ಫೆಬ್ರವರಿಲಿ ಇರಲ್ಲ, ಫೆಬ್ರವರಿ ಇದ್ದಂಥದ್ದು ಮಾರ್ಚ್ಗೆ ಬರಲ್ಲ, ಮಾರ್ಚಲ್ಲಿ ಇರುವಂಥದ್ದು ಏಪ್ರಿಲ್ಗೆ ಇನ್ನೂ ಒಂದು ಥರ ಸಮಸ್ಯೆಗಳನ್ನು ಮಾಡುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಶನಿಯ ಜೊತೆಯಲ್ಲಿ ಸುಮಾರು ಗ್ರಹಗಳು ಸೇರ್ಕೊಂಡ್ಬಿಡ್ತವೆ. 7.5 ಇದ್ದಂತಹ ದ್ವಾದಶ ಸ್ಥಾನದಲ್ಲಿ, ಅಂದರೆ ದ್ವಾದಶ ಸ್ಥಾನದ ಶನಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ರವಿ ಬರ್ತಾನೆ. ರವಿ ಬಂದಾಗ ತಂದೆ ಮಕ್ಕಳಲ್ಲಿ ಕಲಹಗಳು ಬರುತ್ತೆ, ವಿರೋಧಗಳು ಬರುತ್ತೆ, ದಾಯಾದಿ ಕಲಹಗಳು ಬರುತ್ತೆ, ಕುಟುಂಬದಲ್ಲಿ ಕಲಹಗಳು ಬರುತ್ತೆ, ಮತ್ತು ಸ್ನೇಹಿತರಲ್ಲೇ ಕಲಹಗಳು ಬರುತ್ತೆ. ಇದೆಲ್ಲವೂ ತಂದೊಡ್ಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಶುಕ್ರ ಬರ್ತಾನೆ ದ್ವಾದಶಕ್ಕೆ, ಶನಿಯ ಮನೆಯಲ್ಲಿ ಶುಕ್ರ ಸೇರ್ಕೊಳ್ತಾನೆ. ಶನಿ ಬಂದಾಗ ಕಷ್ಟದಲ್ಲಿ ಒಂದು ಸಮಸ್ಯೆ, ಸಾಲದ ಬಾಧೆ ಜಾಸ್ತಿ ಆಗುತ್ತೆ. ಸಾಲ ಕೊಟ್ಟಂಥವರು ಕಿರುಕುಳ ಕೊಡೋದಕ್ಕೆ ಜಾಸ್ತಿವನ್ನು ಮಾಡ್ತಾ ಇರ್ತಾರೆ. ಬ್ಯಾಂಕ್ನಲ್ಲಿ ಇರ್ಬೋದು, ಹೊರಗಡೆ ಬಡ್ಡಿ ಸಾಲಗಳಿರ್ಬೋದು, ಇಂಥವರೆಲ್ಲರೂ ಸಹ ನಿಮಗೆ ಪೀಡಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂಥರ ಡಿಪ್ರೆಸ್ಗೆ ಹೋಗುವಂಥ ಸಾಧ್ಯತೆಗಳು. ಕೇವಲ ಜನವರಿ ಅಂಡ್ ಫೆಬ್ರವರಿ ಆರಂಭದಲ್ಲಿ ಮಾತ್ರ ಸುಧಾರಣೆಯ ಒಂದು ದಿನಗಳು ಮೇಷರಾಶಿ ಕಾಣುತ್ತೆ ಹೊರತು ಅನಂತರದಲ್ಲಿ ನಿಮಗೆ ಸಮಸ್ಯೆಗಳು, ಗೊಂದಲಗಳು, ಕಷ್ಟಗಳು ಇವೆಲ್ಲವೂ ಸಹ ನಿಮ್ಮ ಜೊತೆಯಲ್ಲಿಯೇ ಇರುತ್ತೆ. ಕಷ್ಟಕ್ಕೆ ನಾವು ಒಗ್ಗೂಡಿಸಿ ನಾವು ಹೋಗಬೇಕಾಗ್ತದೆ. ಕಷ್ಟ ದಿನಗಳಲ್ಲಿ ನಾವು ಸುಮಾರು ದಿನಗಳ ಕಾಲ ದೂಡಬೇಕಾಗತ್ತೆ. ಅನಂತರದಲ್ಲಿಯೇ ನಿಮಗೆ ಸುಖದ ದಿನಗಳು ಬರುವಂಥದ್ದು. ಆದ್ದರಿಂದ ಮೇಷರಾಶಿಯವರು ಧೃತಿ ಕೆಡೋದು ಬೇಡ. ಸ್ವಲ್ಪ ಭಯದ ವಾತಾವರಣಗಳಂತೂ ಇದೆ, ಇಲ್ಲ ಅಂತ ಅಲ್ಲ, ಆದರೆ ಎಲ್ಲದಕ್ಕೂ ಸಹ ಪರಿಹಾರಗಳಿದೆ. ಆದ್ದರಿಂದ ನಾನು ಹೇಳುವಂಥದ್ದು 7.5 ಯಾವಾಗ ಬರುತ್ತೋ ಒಂದು ತಿಳ್ಕೊಳ್ಳಿ. 7.5 ಶನಿಯ ದೋಷಗಳು ಬಂದಾಗ, ಗ್ರಹಗತಿಗಳ ದೋಷಗಳು ಬಂದಾಗ ಏನು ಮಾಡಬೇಕು ಗುರುಗಳೇ ನಾವು ಅಂತ ಅಂದಾಗ, ಮೊದಲು ದುಶ್ಚಟಗಳಿಂದ ದೂರ ಆಗಬೇಕು. ಇದನ್ನು ಮೊದಲು ತಲೆಯಲ್ಲಿ ಹಾಕ್ಕೊಳ್ಬೇಕು. ಇದು ಮೇಷರಾಶಿಗೆ ತುಂಬ ಸಂಬಂಧಪಡುತ್ತೆ. ಒಂದು ಜೂಜಾಟದಿಂದ ಹೊರಗಡೆ ಇರಬೇಕು, ವೇಶ್ಯಾಗೃಹದಿಂದ ಹೊರಗಡೆ ಇರಬೇಕು, ಸ್ತ್ರೀ ಸಂಬಂಧಪಟ್ಟಂತಹ ಯಾವುದೇ ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಬಾರ್ದು, ಮದ್ಯಪಾನ ವ್ಯಸನರು ಯಾರೇ ಇದ್ದರೂ ಸಹ ಅದರಿಂದ ದೂರ ಇರಬೇಕು. ಇಂತಹ ಒಂದು 3-4 ಚಟಕ್ಕೆ ಬೀಳುವಂತಹ ಕೆಟ್ಟ ವ್ಯವಹಾರಗಳನ್ನು ಮಾಡುವಂಥವರು ದೂರವಾಗಬೇಕು. ಇದನ್ನು ಮಾಡಿದಾಗಲೇ 7.5 ದೋಷಗಳು ನಿಮಗೆ ಅಷ್ಟು ಕಾಣಿಸೋದಿಲ್ಲ. ಇಲ್ಲವಾದಲ್ಲಿ ಯಾವಾಗ ನಾವು ನಮಗೆ 7.5 ಶನಿ ಕಷ್ಟಗಳಿರುತ್ತೆ, ಶನಿ ದೋಷಗಳಿರುತ್ತೆ, ಈ ಸಂದರ್ಭಗಳಲ್ಲಿ ಯಾವಾಗ ದುಶ್ಚಟಕ್ಕೆ ದಾಸರಾಗಿರ್ತೀವೋ ಆ ಕಷ್ಟಗಳು ದುಪ್ಪಟ್ಟಾಗುತ್ತೆ. ನಾವು ಬದಲಾವಣೆಗಳಾಗುವಂಥದ್ದು, ನಮಗೆ ಕಷ್ಟದಿಂದ ವಿಮುಕ್ತರಾಗುವಂಥದ್ದು, ಕಷ್ಟದಿಂದ ದೂರವಾಗುವಂಥದ್ದು ಬಹಳ ಕ್ಲಿಷ್ಟಕರವಾದಂಥ ವಾತಾವರಣಗಳನ್ನು ಅದು ಸೃಷ್ಟಿ ಮಾಡುತ್ತೆ. ಆದ್ದರಿಂದ ಈ ಮೇಷರಾಶಿಯವರು ಆದಷ್ಟೂ ಸಹ ನೀವು ದುಶ್ಚಟಗಳಿಂದ ದೂರ ಇರೋದನ್ನು ಅಭ್ಯಾಸ ಮಾಡಿಕೊಳ್ಬೇಕಾಗ್ತದೆ. ಇಲ್ಲವಾದಲ್ಲಿ 7.5 ದೋಷ ಜೊತೆಲಿ ಕುಜದೋಷ, ಸರ್ಪದೋಷ, ಮತ್ತೊಂದು ಮಗದೊಂದು ಎಲ್ಲವೂ ಸಹ ಸೇರಿಕೊಂಡು ಆಮೇಲೆ ಕುಟುಂಬದಲ್ಲಿ ಇರುವಂಥವರೆಲ್ಲರೂ ಶತ್ರುಗಳಾಗ್ಬಿಡ್ತಾರೆ. ನಮಗೆ ವ್ಯವಹಾರಗಳೆಲ್ಲವೂ ಕೆಡುವಂಥ ಸಾಧ್ಯತೆಗಳು ಜಾಸ್ತಿ ಆಗಿಬಿಡುತ್ತೆ.
ಆದ್ದರಿಂದ ಈ ರಾಶಿ ಅಧಿಪತಿ ಬಂದು ಮೇಷರಾಶಿಗೆ ಕುಜನೇ ಅಧಿಪತಿ ಆಗಿರ್ತಾನೆ. 7.5 ಶನಿ ಇರುತ್ತೆ. ಪ್ರತಿ ಶನಿವಾರ ಸೂರ್ಯ ಮುಳುಗಿದ ನಂತರದಲ್ಲಿ ಎಳುಬತ್ತಿ ಹಚ್ಚೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಹನುಮಂತನ ದೇವಸ್ಥಾನಕ್ಕೆ ಶನಿವಾರ ಹೋಗಿ ತುಳಸಿ ಅರ್ಚನೆ ಮಾಡಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ಸಹ ಧರ್ಮ ನಿಷ್ಠೆಯಲ್ಲಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸುಳ್ಳನ್ನು ಹೇಳಕ್ಕೆ ಹೋಗಬೇಡಿ, ಮೋಸವನ್ನು ಮಾಡಕ್ಕೆ ಹೋಗಬೇಡಿ, ಕಳ್ಳತನ ಮಾಡಕ್ಕೆ ಹೋಗಬೇಡಿ, ವೇಷಗ್ರಹಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಒಂದು ಜೂಟಾಜಗಳಾಗಲಿ ಮದ್ಯಪಾನಗಳಾಗಲಿ ಯಾವುದೂ ಸಹ ಈ ಸಂದರ್ಭಗಳಲ್ಲಿ ಮಾಡಬಾರ್ದು. ಮಾಡಿದಾಗ ಇನ್ನೂ ಕಷ್ಟಗಳು ನಿಮ್ಮ ಬೆಂಬತ್ತಿ ಬರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ವೃಷಭ ರಾಶಿಗೆ ತೆಗೆದುಕೊಳ್ತೇನೆ. ವೃಷಭ ರಾಶಿವರೆಗೆ 2026ನೇ ಇಸ್ವಿಯೂ ಸಹ 2025ನೇ ಇಸ್ವಿಯೂ ಸಹ ಅಂಥ ದೊಡ್ಡ ಮಟ್ಟದ ನಷ್ಟವೇನೇನು ಮಾಡಲಿಲ್ಲ. ಅಂಥ ಸಮಸ್ಯೆಗಳು ಅನ್ನುವಂಥದ್ದೇನೂ ಅನುಭವಿಸ್ತಿಲ್ಲ ವೃಷಭ ರಾಶಿಯವರು. ಸುಖದ ವಾತಾವರಣಗಳಿತ್ತು. ಪ್ರಯತ್ನಿಸಿದ ಕೆಲಸಗಳಲ್ಲೂ ಸಫಲತೆಯನ್ನು ಕಾಣ್ತಾ ಇದ್ರಿ. ವ್ಯವಹಾರಗಳ ಕೈಗೂಡ್ತಾ ಇತ್ತು. ಮನೆಗಳಲ್ಲಿ ಶುಭ ಕಾರ್ಯಗಳೆಲ್ಲವೂ ಸಹ ಆಗ್ತಾ ಇತ್ತು. ಇಂತಹ ದಿನಗಳನ್ನು ಕಂಡಂತಹ ವೃಷಭ ರಾಶಿಯವರಿಗೆ 2026ನೇ ಇಸ್ವಿಯೂ ಸಹ ದೊಡ್ಡ ಮಟ್ಟದ ಲಕ್ಕಿ ಇಯರ್ ಅಂತ ನಿಮ್ಗೆ ಅನ್ನಿಸ್ಕೊಳುತ್ತೆ. ದೊಡ್ಡ ಮಟ್ಟದ ಅದೃಷ್ಟದ ವರ್ಷ ಅಂತ ಅನ್ನಿಸ್ಕೊಳುತ್ತೆ. ಯಾಕೆ ಅಂತ ಅಂದರೆ ಯೋಗ ಸ್ಥಾನದಲ್ಲಿರುವಂಥ ಶನಿ, 11ನೇ ಮನೆಯ ಯೋಗ ಸ್ಥಾನದಲ್ಲಿರುವಂತಹ ಶನಿ ಇನ್ನೂ 2 ವರ್ಷಗಳ ಕಾಲ ನಿಮಗೆ ಉತ್ತಮವಾದಂಥ ಅನುಗ್ರಹವನ್ನು ನೀಡ್ತಾ ಇರ್ತಾನೆ. ಆದರೆ ಈಗಲೇ ನಾನು ಹೇಳ್ತೇನೆ, 2 ವರ್ಷ ಆದ ನಂತರದಲ್ಲಿ ನಿಮಗೆ ಮತ್ತೆ ಶನಿಯ 7.5 ನಿಮಗೆ ಆರಂಭವಾಗುತ್ತೆ. ವೃಷಭ ರಾಶಿಯವರಿಗೆ 2 ವರ್ಷದವರೆಗೂ ಸಹ ಶನಿಯ ಯೋಗ ಫಲ ವೃಷಭ ರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಅದು 2026ರಲ್ಲಿ ಇನ್ನೂ ಅನುಕೂಲಕರವಾದಂಥ ದಿನಗಳನ್ನು ನೀವು ನೋಡ್ತೀರಿ. ಅದು ಶನಿಯ ಯೋಗ ಫಲದಿಂದ ಬರುತ್ತೆ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ 10ನೇ ಸ್ಥಾನದಲ್ಲಿ ಶುಕ್ರನ ಮಿತ್ರಗ್ರಹನಾದಂತಹ ರಾಹು ಸಹ ಯೋಗ ಫಲವನ್ನು ತಂದುಕೊಟ್ಟು ಪಾರ್ಟ್ನರ್ಶಿಪ್ಪಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಲಾಭ ತಂದುಕೊಡುತ್ತೆ. ಬಾಂಧವ್ಯತೆ, ಹೊಂದಾಣಿಕೆ, ಒಗ್ಗಟ್ಟು, ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ ಇದೆಲ್ಲವನ್ನು ತಂದುಕೊಡುವಂತಹ ಯೋಗ ಫಲದಲ್ಲಿ ದಶಮ ಸ್ಥಾನದಲ್ಲಿ ಇರುವಂಥವನು ರಾಹುಗ್ರಹ. ಅದೇ ರೀತಿಯಾಗಿ 9ನೇ ಮನೆಯಲ್ಲಿ ಆರಂಭದಲ್ಲಿಯೇ ವೃಷಭ ರಾಶಿಯವರಿಗೆ ಆರಂಭದಲ್ಲಿಯೇ ಕೆಲವು ಗ್ರಹಗಳು ಅಂದರೆ ಯಾವಾಗ ಮಕರ ರಾಶಿಗೆ ಕೆಲವು ಗ್ರಹಗಳು ಬರ್ತಾವೋ ಅದು ಯೋಗ ಫಲವನ್ನು ಯಾರು ನೋಡ್ತಾರೆ ಅಂತ ಅಂದರೆ ವೃಷಭ ರಾಶಿಯವರು ನೋಡ್ತಾರೆ. ವೃಷಭ ರಾಶಿಯವರಿಗೆ 9ನೇ ಸ್ಥಾನದಲ್ಲಿ ಬಂದಂತಹ ಬುಧ ಗ್ರಹ, 9ನೇ ಸ್ಥಾನಕ್ಕೆ ಬಂದಂತಹ ಕುಜಗ್ರಹ, 9ನೇ ಸ್ಥಾನಕ್ಕೆ ಬಂದಂತಹ ರವಿ ಮತ್ತು ಶುಕ್ರ ಗ್ರಹ, ಬುಧನ ಜೊತೆಯಲ್ಲಿ ಬಂದಂತಹ ರವಿ ಬುಧ ಯೋಗವನ್ನು ತಂದುಕೊಡ್ತಾನೆ, ಆದಿತ್ಯ ಯೋಗವನ್ನು ತಂದುಕೊಡ್ತಾನೆ. ಶುಕ್ರ ಜೊತೆಯಲ್ಲಿ ಬಂದಂತಹ ಕುಜ ಹಣಕಾಸಿನ ಯೋಗ ಫಲವನ್ನು ತಂದುಕೊಡ್ತಾನೆ. ಅದೃಷ್ಟದ ವರ್ಷವಾಗಿ ಮಾರ್ಪಡುತ್ತೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ಭೂಮಿ ಖರೀದಿಯನ್ನು ಮಾಡ್ಬೋದು, ವ್ಯವಹಾರಗಳನ್ನು ಮಾಡ್ಬೋದು, ಅನುಕೂಲಕರವಾದ ದಿನಗಳನ್ನು ನೋಡ್ಬೋದು, ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು, ಹೈನುಗಾರಿಕೆಯಲ್ಲಿ ಲಾಭ, ರೈತಾಪಿ ವರ್ಗದವರಿಗೆ ದೊಡ್ಡ ಮಟ್ಟದ ಲಾಭ, ಅನುಕೂಲಕರವಾದಂಥ ದಿನಗಳು. ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ, ಬಿಸ್ನೆಸ್ ಯಾರಾದರೂ ವ್ಯಾಪಾರ ಉದ್ಯೋಗಿಗಳಿಗೆ ದೊಡ್ಡ ಮಟ್ಟದ ಲಾಭ. ವೃಷಭ ರಾಶಿಯವರಿಗೆ ಹೊರದೇಶದ ಪ್ರಯಾಣದ ಯೋಗಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಬಡ್ತಿಯ ದಿನಗಳು, ಮತ್ತು ನಿಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮಗೆ ಉತ್ತಮವಾದಂಥ ಕೆಲಸ ಸಿಗ್ತಿರ್ತದೆ. ನಿಮಗೆ ಯಾವುದಾದ್ರೂ ಈಗ ಒಂದು 70-80 ಸಾವಿರ ರೂಪಾಯಿ ಲಾಭದಲ್ಲಿದ್ದರೆ 1,500,000 ರೂಪಾಯಿ 1.5 ಲಕ್ಷ ಸಂಬಳ ಸಿಗುವಂಥ ಯೋಗ ಒಂದೇ ಸಲ ಸಿಕ್ಕರೆ ಹೆಂಗಿರುತ್ತೆ ಅಂಥ ಯೋಗ ದಿನಗಳನ್ನು ನೋಡುವಂಥ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಇರುತ್ತೆ. ವೃಷಭ ರಾಶಿಯವರಿಗೆ ಒಂದಲ್ಲ ಎರಡಲ್ಲ ನಾನು ಹೇಳುವಂಥದ್ದು ದೊಡ್ಡ ಮಟ್ಟದ ಲಾಭದಲ್ಲಿ ಲಾಭವನ್ನು ನೋಡುವಂಥ ದಿನಗಳು 2026 ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ಬೋದು ವೃಷಭ ರಾಶಿಯವರಿಗೆ ಒಂದರ ಗೋಲ್ಡನ್ ವರ್ಷ ಅಂತ ಹೇಳ್ಬೋದು, ಒಂದು ಗೋಲ್ಡನ್ ರಾಶಿ ಅಂತ ಹೇಳ್ಬೋದು, ಉತ್ತಮವಾದಂಥ ಲಕ್ಕಿ ರಾಶಿ ಅಂತ ಹೇಳ್ಬೋದು ರಾಶಿಗಳಲ್ಲಿ ವೃಷಭ ರಾಶಿಯವರಿಗೆ. ಯಾಕೆ ಅಂತ ಅಂದರೆ ಶನಿ ನಿಮಗೆ ಎಲ್ಲಿ ತನಕ ನಿಮಗೆ ದೋಷದಲ್ಲಿ ಬರುವುದಿಲ್ಲವೋ ಅಲ್ಲಿವರೆಗೂ ನೀವು ಭಾಳವಾದಂಥ ಲಾಭದಲ್ಲಿರ್ತೀರಿ. ಯಾವಾಗ ಶನಿ ನಿಮಗೆ ದೋಷಕ್ಕೆ ತಿರುಗ್ತಾರೋ ಆ ಸಂದರ್ಭದಲ್ಲಿ ನೀವು ಎಷ್ಟನ್ನು ಮಾಡ್ಕೊಂಡಿರ್ತೀರಿ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಬರುತ್ತೆ. ಆದ್ದರಿಂದ ನಾನು ಹೇಳುವಂಥದ್ದು ಮುನ್ನೆಚ್ಚರಿಕೆಯಾಗಿಯೇ ನಾನೇನು ಸಂಪಾದನೆ ಮಾಡಬೇಕು, ಏನು ಗಳಿಕೆಯನ್ನು ಮಾಡಬೇಕು, ಏನು ಉಳಿಕೆಯನ್ನು ಮಾಡಬೇಕು ಇದೆಲ್ಲವೂ ಸಹ 2026-27ರಲ್ಲಿ ವೃಷಭರ ಸಂಪೂರ್ಣವಾಗಿ ಮಾಡಿಕೊಳ್ಬೇಕು. ಯಾಕೆ ಅಂದರೆ ಇದೇ ದಿನಗಳು ಮುಂದೆ ಹೀಗೆ ಇರೋದಿಲ್ಲ. ಈಗಂತೂ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥ ವರ್ಷವಾಗಿದೆ ವೃಷಭ ರಾಶಿಯವರಿಗೆ. ಈ ವರ್ಷಗಳು 2026 ಇದೆ, 2027 ಇರುತ್ತೆ, ಆದರೆ ಅನಂತರದಲ್ಲಿ ಇರೋದಿಲ್ಲ.
ಅನಂತರದಲ್ಲಿ 7.5 ವರ್ಷಗಳ ಕಾಲವೂ ಸಹ ನಿಮಗೆ ಬಂಧನದ ಭೀತಿಯಲ್ಲಿರ್ತೀರಿ. ಆದ್ದರಿಂದ ಈಗ ಬಂದುವಂತಹ ಅದೃಷ್ಟವನ್ನು ಉತ್ತಮವಾಗಿ ಬಳಸ್ಕೊಳ್ಬೇಕಾಗ್ತದೆ. ವೃಷಭ ರಾಶಿಯವರು ಉತ್ತಮವಾಗಿ ಅದನ್ನು ಹೇಳುವಂಥದ್ದು ಮುಂದಿನ ಲಾಭಕ್ಕೋಸ್ಕರವಾಗಿ ಮುಂದೆ ಕಷ್ಟ ಅಂತ ದಿನಗಳು ಬಂದರೂ ಸಹ ನಾನು ಅದನ್ನು ನಿಭಾಯಿಸುವಂಥ ಸಾಧ್ಯತೆಗಳು ನನಗೆ ಇರಬೇಕು ಅಂದರೆ ಈಗಲಿಂದಲೇ ಉಳಿಕೆ ಗಳಿಕೆ ಎಲ್ಲವನ್ನು ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇಲ್ಲವಾದಲ್ಲಿ ಈ ರೀತಿಯಾದಂಥ ಗಳಿಕೆ, ಈ ರೀತಿಯಂಥ ಉಳಿಕೆ, ಈ ರೀತಿಯಂಥ ಲಾಭ, ಈ ರೀತಿಯಲ್ಲಿರುವಂಥ ಅದೃಷ್ಟ ಮುಂದಿನ ದಿನಗಳಲ್ಲಿ ಸಿಗೋದು ಕಷ್ಟಕರವಾದಂತಹ ದಿನಗಳು ಬರುತ್ತೆ. ಆದ್ದರಿಂದ ವೃಷಭ ರಾಶಿಯವರಿಗೆ ಈಗಿರುವಂಥ ದಿನವನ್ನು ಉತ್ತಮವಾಗಿ ಬಳಸ್ಕೊಳ್ಳಿ. ಉತ್ತಮವಾದಂತಹ ದಿನಗಳ ಜೊತೆಯಲ್ಲಿ ಉತ್ತಮವಾಗಿ ಗಳಿಕೆಯನ್ನು ಮಾಡ್ಕೊಳ್ಳಿ, ಹೂಡಿಕೆಯನ್ನು ಮಾಡ್ಕೊಳ್ಳಿ, ಶೇಖರಣೆಯನ್ನು ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಅದೃಷ್ಟದ ವರ್ಷ 2026ನೇ ವರ್ಷ. ಅದು ವೃಷಭ ರಾಶಿ ಇರುತ್ತೆ. ರೋಹಿಣಿ ನಕ್ಷತ್ರವಾಗಿರ್ಬೋದು, ಕೃತಿಕಾ ನಕ್ಷತ್ರವಾಗಿರ್ಬೋದು, ಮೃಗಶಿರ ನಕ್ಷತ್ರವಾಗಿರ್ಬೋದು. ವೃಷಭ ರಾಶಿಯವರಿಗೆ ನಾನು ಮತ್ತೆ ಹೇಳ್ತೇನೆ, ವೃಷಭ ರಾಶಿಯವರು ಏನು ತಪ್ಪು ಮಾಡ್ತೀರಿ ನೀವು ಜಾಸ್ತಿ ಅಂತ ಅಂದರೆ, ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿಯಾದಂಥವನು ಜಾಸ್ತಿ ಅಹಂ ಪಡ್ತಿರ್ತೀರಿ. ಯಾವಾಗಲೂ ಸಹ ಅಹಂ ಪಡುವಂಥದ್ದು, ದುಡ್ಡನ್ನು ದುಂದು ವೆಚ್ಚಗಳಾಗಿ ಖರ್ಚು ಮಾಡುವಂಥದ್ದು, ಹೆಂಗೆ ಬೇಕಂಗೆ ಖರ್ಚು ಮಾಡೋದು, ಇದು ಜಾಸ್ತಿ ನಿಮ್ಮ ವ್ಯಕ್ತಿತ್ವಗಳಾಗಿರುತ್ತೆ. ಈ ವ್ಯಕ್ತಿತ್ವಗಳನ್ನು ಬದಲಾವಣೆಗಳು ಮಾಡ್ಕೊಳ್ಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಈ ರೀತಿ ದುಂದು ವೆಚ್ಚ, ಹೆಂಗೆ ಬೇಕಂಗೆ ಖರ್ಚು ಮಾಡೋದು, ಎಷ್ಟು ಬೇಕು ಖರ್ಚು ಮಾಡೋದು, ಇದೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡಲಿಕ್ಕಾಗೋದಿಲ್ಲ. ಅಯ್ಯೋ ಸಿಕ್ಕರು ಸಾಕಪ್ಪ, ಏನೋ ಮಾಡಿದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಬಂದುಬಿಡ್ತೀರಿ. ಯಾಕೆಂದರೆ ಇಂಥ ದಿನಗಳೇ ಮುಂದಕ್ಕೂ ಇರೋದಿಲ್ಲ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ ನೀವು ಸಾಧ್ಯವಾದಷ್ಟು ಬಿಳಿಯ ಬಣ್ಣವನ್ನು, ಹಸಿರು ಬಣ್ಣವನ್ನು, ನೀಲಿ ಬಣ್ಣವನ್ನು ಇದೆಲ್ಲವೂ ಜಾಸ್ತಿ ಯೂಸ್ ಮಾಡಬೇಕು. ಯಾವಾಗ ನೀವು ವೃಷಭ ರಾಶಿಯವರು ಅರಿಶಿಣವನ್ನು ಜಾಸ್ತಿ ಯೂಸ್ ಮಾಡ್ತೀರೋ, ಗೋಲ್ಡನ್ನು ಯಾವಾಗ ಯೂಸ್ ಮಾಡ್ತೀರೋ ನಿಮಗೆ ನಿಮಗೆ ಸಮಸ್ಯೆ ಅನ್ನುವಂಥದ್ದು ಕಾಡುತ್ತೆ. ಈ ವೃಷಭ ರಾಶಿಯವರಿಗೆ ಆದಷ್ಟು ಸಹ ನಾನು ಹೇಳುವಂಥದ್ದು, ಚಿನ್ನದ ಆಭರಣಗಳನ್ನು ಜಾಸ್ತಿ ಧರಿಸಬೇಡಿ. ನೀವು ಬೆಳ್ಳಿ ಆಭರಣಗಳನ್ನು ಧರಿಸಿ ನೋಡಿ, ನಿಮಗೆ ಆಗುವಂತಹ ಯೋಗವೇ ಬೇರೆ. ಚಿನ್ನ ನಿಮಗೆ ಜಾಸ್ತಿ ಆಗೋದಿಲ್ಲ, ನಿಮಗೆ ಬೆಳ್ಳಿ ಆಗುತ್ತೆ, ವಜ್ರ ಆಗುತ್ತೆ, ಡೈಮಂಡ್ ಸೂಪರಾಗಿ ಆಗುತ್ತೆ ನಿಮ್ಮ ರಾಶಿಯವರಿಗೆ. ವೃಷಭ ರಾಶಿಯವರು ನೀವು ಇನ್ನೂ ಏನು ಮಾಡಬೇಕು ಅಂತಂದರೆ, ಹೊರಗಡೆ ಎಲ್ಲೋ ಹೋಗ್ತಿರ್ತೀರಿ, ಏನೋ ಒಂದು ಒಳ್ಳೊಳ್ಳೆ ಕೆಲಸಗಳು ಹೋಗ್ತೀರಿ, ಅರ್ಶಿನ ಕಲರ್ ಬಟ್ಟೆಗಳನ್ನು ಹಾಕೋಕ್ಕೆ ಹೋಗಬೇಡಿ, ಗೋಲ್ಡನ್ ಧರಿಸ್ಕೊಂಡು ಹೋಗಲೇಬೇಡಿ. ನೋಡಿ ನಿಮಗೆ ಆವಾಗ ಲಕ್ಕಿ ಹೆಂಗಿರುತ್ತೆ ಅಂತ. ನಿಮ್ಮ ರಾಶಿಗೆ ಅದನ್ನು ಯಾವಾಗ ಧರಿಸ್ಕೊಂಡು ಹೋಗ್ತಿರೋ ನಿಮಗೆ ಅದು ಲತ್ತೆ ಆಗೋದಂಥ ಕೆಲಸಗಳೆಲ್ಲವೂ ಸಹ ಅದು ಮೊಟುಕಾಗುತ್ತೆ ಹೊರತು ಲಾಭಕ್ಕೆ ತಿರುಗೋದಿಲ್ಲ. ಇದನ್ನು ಸ್ವಲ್ಪ ನೀವು ಫಾಲೋ ಮಾಡಿ. ಮತ್ತು ಈ ವರ್ಷ ಅಂತೂ ಅನುಕೂಲಕರವಾಗಿದೆ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೇ ಯೋಗ ಫಲದಲ್ಲಿರ್ತಾನೆ. ಶುಕ್ರ ಅಂಡ್ ಗುರು ಶನಿ ಪ್ರತಿಯೊಂದು ಗ್ರಹಗತಿಗಳು ಸಹ ನಿಮಗೆ ತಥಾಸ್ತು ಅನ್ನುವಂತಹ ಒಂದು ಆಶೀರ್ವಾದವಂತಹ ರೂಪದಲ್ಲಿ ಆಶೀರ್ವಾದವನ್ನು ಮಾಡ್ತಿದ್ದಾರೆ ವೃಷಭ ರಾಶಿಯವರಿಗೂ ನಾನು ಹೇಳುವಂಥದ್ದು ಆಲ್ಮೋಸ್ಟ್ 2026 ಉತ್ತಮವಾದಂಥ ಗಳಿಕೆ. ಇದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ರಾಶಿಯಾಧಿಪತಿ ಬಂದು ಶುಕ್ರ, ಯಾವಾಗ ಸಹ ಶುಕ್ರನ ಧ್ಯಾನ, ನಾನು ಆಗಲೇ ಹೇಳ್ದಂಗೆ ನೀವು ಸಹ ಅಹಂ ಮಿಥುನ ರಾಶಿ ತೆಗೆದುಕೊಳ್ಬೇಕು ಅಂತ ಅಂದಾಗ, ಮಿಥುನ ರಾಶಿಯವರಿಗೆ ನೋಡಿ, ಜನ್ಮದಲ್ಲಿ ಆರಂಭದಲ್ಲಿಯೇ ಗುರು ವಕ್ರೀಯವಾಗಿರ್ತಾನೆ. ಮೊದಲು ಲಾಭಸ್ಥಾನಕ್ಕೆ ಬಂದಂತಹ ಗುರು ವಕ್ರೀಯ ಗುರುವಾಗ್ತಾನೆ. 1-2 ದಿನಗಳ ಕಾಲ ಅನುಕೂಲಕರವಾದಂಥ ದಿನ ಕಂಡಂತಹ ಮಿಥುನ ರಾಶಿಯವರು ಮತ್ತೆ ನಷ್ಟದ ದಿನಗಳನ್ನು ನೋಡಲಿಕ್ಕೆ ಆರಂಭವಾಗಿಬಿಡುತ್ತೆ. ಅವರು ಜನವರಿ ಅಂದರೆ 2026 ವಕ್ರೀಯ ಗುರುವಾದಂಥವನು ಮಾರ್ಚ್ ಯುಗಾದಿ ಹಬ್ಬದವರೆಗೂ ಸಹ ವಕ್ರೀಯ ಗುರುವಾಗಿ ಇರ್ತಾರೆ. ಅನಂತರದಲ್ಲಿ ಮಿಥುನ ರಾಶಿಯವರಿಗೆ ಒಂದಲ್ಲ ಒಂದು ಅನುಕೂಲಕರವಾದಂಥ ದಿನಗಳು ಸಿಗುತ್ತೆ, ಅನಾನುಕೂಲವಾದಂಥ ದಿನಗಳು ಸಿಗುತ್ತೆ. ನಾನು ಹೇಳುವಂಥದ್ದು, ಸುಮಾರು ದಿನಗಳ ಕಾಲದವರೆಗೂ ಸಹ ಮಿಥುನ ರಾಶಿಯವರಿಗೆ ಗುರುವಿನ ಬದಲಾವಣೆಗಳು ಆಗುವಂಥದ್ದು ಕಡಿಮೆ. ನಾನು ಹೇಳುವಂಥದ್ದು ನೋಡಿ, ಮೇ ತಿಂಗಳು ತನಕನೂ ಸಹ, ಏಪ್ರಿಲ್ ಆ್ಯಂಡ್ ಮೇ ತಿಂಗಳು ತನಕನೂ ವಕ್ರೀಯವಾದಂತಹ ಗುರು ಬದಲಾವಣೆಯನ್ನು ನೋಡೋದಿಲ್ಲ. ಗುರುವಿನ ಜೊತೆಯಲ್ಲಿ ಶುಕ್ರನು ಸೇರ್ತಾನೆ ಕೆಲವು ದಿನಗಳಲ್ಲಿ. ಇದೆಲ್ಲವೂ ಸಹ ಒಂದಲ್ಲ ಒಂದು ಗ್ರಹಗತಿಗಳ ದೋಷದಲ್ಲಿ ಕೂಡಿರುವಂಥದ್ದು ಮಿಥುನ ರಾಶಿಯವರು. ಗುರುಬಲ ಇಲ್ಲ ಅಷ್ಟೇ, ಆದರೆ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿರ್ತೀರಿ. ದಶಮ ಯೋಗದಲ್ಲಿರುವಂತಹ ಶನಿಯ ಯೋಗ ಫಲ, ಎಷ್ಟೇ ಕಷ್ಟಗಳ ಬಂದರೂ ನಿಭಾಯಿಸುವಂತಹ ಚಾಕುಚಕ್ಯತೆ ಇರುವಂತಹ ಮಿಥುನ ರಾಶಿಯವರು. ಒಂದಲ್ಲ ಒಂದು ಸಮಸ್ಯೆಗಳು ಬಂದರೂ ಸಹ ಅದನ್ನು ಎದುರಿಸುವಂತಹ ಧೈರ್ಯಶಾಲಿಗಳಾಗಿರುವಂಥವರು ಮಿಥುನ ರಾಶಿಯವರು. ಅದು ಆರೋಗ್ಯ ವ್ಯತ್ಯಾಸವಾಗಿದ್ದರೂ ಸಹ ಅನಾರೋಗ್ಯವನ್ನೇ ಹಿಮ್ಮೆಟ್ಟುವಂತಹ ದೃಢವಾದಂಥ ಮನಸ್ಸುಳ್ಳಂಥವರು ಮಿಥುನ ರಾಶಿಯವರು. ಮಿಥುನ ರಾಶಿಯವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಾ ಇದೆ, ಶತ್ರು ಬಾಧೆಗಳು ಹೆಚ್ಚಾಗ್ತಾ ಇದೆ, ದೃಷ್ಟಿದೋಷಗಳು ಹೆಚ್ಚಾಗ್ತಾ ಇದೆ.
ಇಲ್ಲದ ಊಹಾಪೋಹಗಳನ್ನು ಮಾತನಾಡುವಂತಹ ಕುಹಕ ಮನಸ್ಸುಗಳ ಕುಚೇಷ್ಟಗಳು ನಿಮ್ಮ ಮೇಲೆ ಜಾಸ್ತಿ ಆಗ್ತಾ ಇದೆ. ಮತ್ತು ಆಗಾಗಲೇ ವ್ಯವಹಾರದಲ್ಲಿ ಅಡೆತಡೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಂಬಿಕೆ ದ್ರೋಹಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ 2026ನೇ ಇಸ್ವಿ ಮಿಶ್ರ ಫಲಗಳಿಂದ ಕೂಡಿರ್ತೀರಿ. ಒಂದು ವರ್ಷ ಹೀಗೆ, ಒಂದು ತಿಂಗಳು ಹಿಂಗಿರುತ್ತೆ, ಇನ್ನೊಂದು ತಿಂಗಳು ಇನ್ನೊಂದು ಥರ ಇರುತ್ತೆ. ಒಂದು ತಿಂಗಳು ಲಾಭ ಇರುತ್ತೆ, ಒಂದು ತಿಂಗಳು ನಷ್ಟ ಇರುತ್ತೆ. ಒಂದು ತಿಂಗಳು ಕಷ್ಟ ಇರುತ್ತೆ, ಒಂದು ತಿಂಗಳು ಸುಖ ಇರುತ್ತೆ. ಒಂದು ತಿಂಗಳು ಕುಟುಂಬದಲ್ಲಿ ಕಲಹ ಇರುತ್ತೆ, ಒಂದು ತಿಂಗಳು ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಇಂತಹ ಮಿಶ್ರ ಫಲಗಳಿಂದಲೇ ಕೂಡಿರುವಂತಹ ಮಿಥುನ ರಾಶಿ ಮೇನ್ ಮುಖ್ಯವಾಗಿ ದೋಷದಲ್ಲಿ ಬಂದಂಥವನೇ ಗುರು. ಗುರುವಿನ ದೋಷದಿಂದ ಒಂದಲ್ಲ ಒಂದು ಸಮಸ್ಯೆಗಳನ್ನು ಕಾಡ್ತಿರುವಂತಹ ಮಿಥುನ ರಾಶಿ ವರ್ಷದ ಆರಂಭದ ಸುಮಾರು 5-6 ತಿಂಗಳ ಕಾಲದವರೆಗೂ ಕಷ್ಟದ ದಿನಗಳು, ನಂತರದಲ್ಲಿ ಸುಖದ ದಿನಗಳನ್ನು ನೀವು ನಿರೀಕ್ಷೆಯನ್ನು ಖಂಡಿತವಾಗಿ ಮಾಡಬಹುದು. ನಾನು ಹೇಳುವಂಥದ್ದು ಜೂನ್ ಜುಲೈ ಮೇಲೆ ನಿಮಗೆ ಗುರುವಿನ ಬದಲಾವಣೆಗಳಾಗಿ ದೊಡ್ಡ ಮಟ್ಟದ ಲಾಭಕ್ಕೆ ತಿರುಗುತ್ತೀರಿ. ಗುರುವಿನ ಬಲ ಬರುತ್ತೆ ನಿಮಗೆ. ವರ್ಷದ 2026ನೇ ಮೇ ಜೂನ್ ಕಳೆದ ಮೇಲಂತೂ ನಿಮಗೆ ಗುರುವಿನ ಬಲ ಸಿಗುತ್ತೆ. ಅಲ್ಲಿವರೆಗೂ ಗುರುಬಲ ಸಿಗೋದಿಲ್ಲ. ಆದರೆ ಗುರುವಿನ ಬಲ, ಜನ್ಮದಲ್ಲಿ ಗುರು, 2ನೇ ಮನೆಯಲ್ಲಿ ಚಂದ್ರ, 3ನೇ ಮನೆಯಲ್ಲಿ ನಿಮಗೆ ಕೇತು, ಅದೇ ರೀತಿಗೆ ಅಷ್ಟಮದಲ್ಲಿದ್ದಂತಹ ಕುಜಾಬುಧ ಇವೆಲ್ಲವೂ ಬದಲಾವಣೆಗಳಾಗಿ 9ನೇ ಮನೆಗೆ ಬರ್ತಾರೆ. ಅವು ಲಾಭವನ್ನು ತಂದು ಕೊಡುತ್ತೆ. ದಶಮಯೋಗದಲ್ಲಿರುವಂಥ ಶನಿ ಒಂದು ರೀತಿಯಾದಂಥ, ನಾನು ಆಗಲೇ ಹೇಳ್ದಂಗೆ, ಒಂದು ಬಾರಿ ಒಳ್ಳೆಯದು, ಒಂದು ಬಾರಿ ಕೆಟ್ಟದ್ದು, ಇದನ್ನು ನೋಡುವಂಥದ್ದು. ಆದರೆ ಈ ಮಿಥುನ ರಾಶಿಯವರ ಒಂದು ಸದೃಢತೆ, ಅವರು ಮನಸ್ಸಿನಿರುವಂತಹ ಒಂದು ದೃಢವಾದಂತಹ ಧೈರ್ಯ, ಇವೆಲ್ಲವೂ ಸಹ ಬೇರೆ ರಾಶಿಯವರಿಗೆ ಬರೋದಿಲ್ಲ. ಅದು ಮೃಗಶಿರ ನಕ್ಷತ್ರವಾಗಿರ್ಬೋದು, ಆರಿದ್ರ ನಕ್ಷತ್ರವಾಗಿರ್ಬೋದು, ಪುನರ್ವಸು ನಕ್ಷತ್ರವಾಗಿರ್ಬೋದು. ಈ ನಕ್ಷತ್ರದವರು, ಈ ರಾಶಿಯವರೆಲ್ಲರೂ ಸಹ ಒಂದು ರೀತಿಯಾದಂತಹ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರ್ತೀವಿ. ಕಷ್ಟಕ್ಕೂ ಅಡ್ಜಸ್ಟ್ ಆಗಿರ್ತೀವಿ, ಸುಖಕ್ಕೂ ಅಡ್ಜಸ್ಟ್ ಆಗಿರ್ತೀವಿ, ಒಳ್ಳೆದಕ್ಕೂ ಅಡ್ಜಸ್ಟ್ ಆಗಿರ್ತೀವಿ, ಕೆಟ್ಟದಕ್ಕೂ ಅಡ್ಜಸ್ಟ್ ಆಗಿರ್ತೀವಿ. ದೇಹಿ ಅನ್ನೋದು ಗೊತ್ತು ನಮಗೆ, ಏಯ್ ಅನ್ನೋದು ಗೊತ್ತು ನಮಗೆ. ಇಂತಹ ಮನೋಸ್ಥಿತಿಯಲ್ಲಿರುವಂಥವರು ಮಿಥುನ ರಾಶಿಯವರು. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಬಂದು ಬುಧಗ್ರಹ. ಬುಧಗ್ರಹ ಬಂದ ಅಂತಂದರೆ ಟೆಕ್ನಿಕಲ್ ಮೈಂಡ್ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ. ಯಾವ ಸಂದರ್ಭದಲ್ಲಿ ಹೆಂಗೆ ನಡ್ಕೊಳ್ಬೇಕು, ಯಾವ ವ್ಯವಹಾರಗಳನ್ನು ಮಾಡಿದ್ರೆ ಹೆಂಗಾಗತ್ತೆ, ಏನು ಮಾಡಬೇಕು ಅಂತ ದೂರದ ಆಲೋಚನೆಗಳು, ಸೈಕಾಲಜಿ ಅಂತಿರ್ತೀವಲ್ಲ, ಒಂದು ರೀತಿಯಾದಂಥ ಮನಸ್ಸಿನಲ್ಲಿ ಉತ್ತಮವಾದಂತಹ ತಿಳುವಳಿಕೆ, ಮತ್ತು ಅನುಭವವಿಲ್ಲದಲೇ ಇದ್ದರೂ ಸಹ ಹಿಂಗಾಗಬಹುದು ಅಂತ ಕಲ್ಪನೆಯ ದಿನಗಳು, ಕಲ್ಪನೆಯ ಒಂದು ಟೆಕ್ನಿಕಲ್, ಇದೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂಥ ಬಳುವಳಿಯಾಗಿ ಬಂದಿರುತ್ತೆ ಮಿಥುನ ರಾಶಿಯವರಿಗೆ. ಯಾಕೆಂದರೆ ರಾಶ್ಯಾಧಿಪತಿ ಬುಧಗ್ರಹ ಒಂದು ರೀತಿಯಾದಂಥ ಇನ್ನೊಬ್ಬರ ಆಲೋಚನೆಗಿಂತಲೂ ವಿಭಿನ್ನವಾದಂಥ ಆಲೋಚನೆಗಳನ್ನು ಹೊಂದಿರುವಂಥವರು ಮಿಥುನ ರಾಶಿಯವರು. ಮಿಥುನ ರಾಶಿಯವರಿಗೆ ಅಧಿಪತಿಯಾದಂಥವನು ಬುಧಗ್ರಹ. ಇವ್ರಿಗೆ ಏನು ಮಾಡಬೇಕು ಅಂದರೆ, ಯಾವಾಗಲೂ ಸಹ ಈ ರಾಶಿಯವರು, ಈ ರಾಶಿಗೆ ಯಾವುದಾದ್ರೂ ದೋಷದಲ್ಲಿದ್ದಾರೆ ಅಂತಂದರೆ 2 ರಾಶಿಗಳು ದೋಷದಲ್ಲಿ ಬರ್ತಾರೆ. ಒಂದು ಚಂದ್ರ ಬರ್ತಾನೆ, ಒಂದು ಕುಜ ಬರ್ತಾನೆ. ಯಾವಾಗಲೂ ಸಹ ಒಂದು ಸ್ವಲ್ಪ ಕೋಲ್ಡ್ ಆದರೆ ಸಾಕು, ಕೋಲ್ಡಿಂದ ಕೆಮ್ಮಾಗತ್ತೆ, ಕೆಮ್ಮಿಂದ ಜ್ವರ ಬರುತ್ತೆ, ಜ್ವರದಿಂದ ಮೈ ಕೈ ನೋವು, ಜ್ವರ ಬಂದು ಆಲ್ಮೋಸ್ಟ್ 15 ದಿನಗಳ ಕಾಲದ ಬೆಡ್ ರೆಸ್ಟ್ ಖಂಡಿತವಾಗಿ ಸಿಗುತ್ತೆ. ಯಾಕೆ ಅಂತಂದರೆ ನಿಮಗೆ ಚಂದ್ರ ಬಂತು ಅಂದರೆ, ಕೋಲ್ಡ್ ಅಂದರೆ ಚಂದ್ರ ಅವನು ಬಂತು ಅಂದರೆ ನಿಮಗೆ ಸಮಸ್ಯೆ. ಇನ್ನೊಂದು ಕುಜದೋಷ ಬರುತ್ತೆ. ಕುಜ ಅಂತಂದರೆ ಹೀಟ್, ಹೆವಿ ಬಿಸಿಲು ಬಂದರೂ ಸಹ ನಿಮಗೆ ತಡ್ಕೊಳಕ್ಕಾಗೋದಿಲ್ಲ. ಬಿಸಿಲು ಬಂದರೂ ಸಹ ಓವರ್ ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ಒಂಥರ ಮೂಗಲ್ಲಿ ಬ್ಲಡ್ ಸುರಿಯೋದು, ಅಥವಾ ಇದ್ದಕ್ಕಿದ್ದಂಗೆ ಮೈಕೈ ನೋವು ಬರೋದು, ಟಯರ್ಡ್ ಆಗೋಂಥ ಇದೆಲ್ಲವೂ ಸಹ ನಿಮ್ಮನ್ನು ಕಾಡೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಯಾಕೆ ನಿಮಗೆ 2 ರಾಶಿಯೂ ಸಹ ನಿಮಗೆ ಶತ್ರುಗ್ರಹಗಳಾಗಿರ್ತಾರೆ ಈ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಯಾವಾಗಲೂ ಸಹ ನೀವು ಗ್ರೀನ್ ಬಟ್ಟೆಯನ್ನು ಜಾಸ್ತಿ ಯೂಸ್ ಮಾಡಿ, ಗ್ರೀನ್ ವಸ್ತುಗಳನ್ನು, ಮತ್ತು ಬ್ಲೂ, ಮತ್ತು ಆದಷ್ಟು ಸಹ ಒಂದು ಹಸಿರು ಕಲ್ಲರು, ಮತ್ತು ನೀಲಿಯ ಕಲ್ಲರು, ಕೆಂಪು ಕಲ್ಲರು, ಇದೆಲ್ಲವೂ ಸಹ ಜಾಸ್ತಿ ಯೂಸ್ ಮಾಡಬೇಕು. ಹವಳದ ಉಂಗುರಗಳನ್ನು ಹಾಕ್ಕೊಳ್ಬೇಕು. ನೀವು ಗೋಲ್ಡನ್ನು ಹಾಕಿದ್ರೆ ತಪ್ಪೇನಿಲ್ಲ, ಗೋಲ್ಡ್ ಹಾಕ್ಬೋದು, ಸಿಲ್ವರ್ ಹಾಕ್ಬೋದು, ಎಲ್ಲವೂ ಸಹ ಆಭರಣಗಳನ್ನು ಧರಿಸ್ಕೊಳ್ಬೋದು. ಆದರೆ ನೀವು ಧರಿಸಬಾರ್ದಲೇ ಇರುವಂತಹ ಏನಾದರೂ ಒಂದು ಹರಳಿದೆ ಅಂತ ಅಂದರೆ ಅದು ನಿಮಗೆ ರಕ್ತವರ್ಣದ ಹರಳು. ಕೆಂಪು ಕಲರ್ ಹಾಕಬೇಕು, ಆದರೆ ನಿಮಗೆ ಅದು ರಕ್ತವರ್ಣವಾಗಿರಬಾರ್ದು. ರೆಡ್ಡಲ್ಲೇ ಬೇರೆ ಬೇರೆ ಮೆರೂನ್ ರೆಡ್ಡು, ಮತ್ತೊಂದು ರೆಡ್ಗಳಿರುತ್ತೆ, ಅದನ್ನು ಯೂಸ್ ಮಾಡಿ. ಮತ್ತು ಆದಷ್ಟೂ ಸಹ ಬಿಳಿಯ ಬಣ್ಣವನ್ನು ಸಹ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಮತ್ತು ಈ ರಾಶಿಯವರಿಗಂತೂ ನಾನು ಹೇಳುವಂಥದ್ದು,
2026ನೇ ಇಸ್ವಿ ಮಿಶ್ರ ಫಲ. ಏನಾದರೂ ಲಾಭ ನೋಡ್ಬೋದಾ ಗುರುಗಳೇ ಅಂತಂದರೆ ಖಂಡಿತವಾಗಿ ಮೇ ತಿಂಗಳು ಕಳೆದ ಮೇಲೆ ನೀವು ಒಂದು ನಿವೇಶನವನ್ನು ಮಾಡುವಂಥದ್ದು, ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ಗಳನ್ನು ಮಾಡುವಂಥದ್ದು, ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು, ಯಾವುದಾದ್ರು ಭೂಮಿ ಖರೀದಿ ಮಾಡೋದಕ್ಕೆ ಚಿಂತನೆಯನ್ನು ಮಾಡ್ಬೋದು, ವಾಹನ ಖರೀದಿ ಮಾಡೋದಕ್ಕೆ ಯೋಚನೆ ಮಾಡುವಂಥದ್ದು, ಇದೆಲ್ಲವೂ ಸಹ ಮೇ ತಿಂಗಳು ಕಳೆದ ಮೇಲೆ ಮಾಡಿ ನಿಮಗೆ ಉತ್ತಮವಾದಂಥ ಅನುಕೂಲಗಳನ್ನು ಖಂಡಿತವಾಗಿ ನೋಡ್ತೀರಿ. ರಾಶ್ಯಾಧಿಪತಿ ಬಂದು ಬುಧ ಆಗಿರ್ತಾರೆ. ಬುಧ ಬಂದಾಗ ನೀವು ಯಾವಾಗಲೂ ಸಹ ವಿಷ್ಣು ಉಪಾಸನೆಯನ್ನು, ಸದಾಕಾಲ ವಿಷ್ಣು ಉಪಾಸನೆಯನ್ನು ರಂಗನಾಥ ಸ್ವಾಮಿ, ಶ್ರೀಕೃಷ್ಣ ಭಗವಂತ ಮತ್ತು ರಾಮಚಂದ್ರ, ಅದೇ ರೀತಿಯಾಗಿ ವೆಂಕಟೇಶ್ವರ, ಇಂತಹ ದೇವರುಗಳಿಗೆ ಹೋಗಿ ಯಾವಾಗಲೂವರೆಗೆ 9ನೇ ಮನೆಯಲ್ಲಿ ಬರುವಂತಹ ಶನಿಯ ಯೋಗ ಫಲ 2025ರಲ್ಲೂ ಇತ್ತು, 2026ರಲ್ಲೂ ಹಾಗೇ ಇರುತ್ತೆ. ಶನಿಯಂತೂ ಯೋಗ ಫಲದಲ್ಲಿರ್ತಾರೆ. ಶನಿ ಯೋಗ ಫಲ ಬಂದಾಗ ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆ, ದೊಡ್ಡವರಿಂದ ಆಶೀರ್ವಾದಗಳು ಸಿಗುತ್ತೆ. ಕುಟುಂಬದಲ್ಲಿ ಹಿರಿಯರು ನಿಮಗೆ ತುಂಬವಾದಂತಹ ಗೌರವವನ್ನು, ನಿಮಗೆ ಸಹಯೋಗವನ್ನು ನೀಡ್ತಾರೆ. ಉದಾಹರಣೆ ತಂದೆ ಇರ್ಬೋದು, ಅಥವಾ ಅಣ್ಣನಾಗಿರ್ಬೋದು, ಹೆಣ್ಣು ಕೊಟ್ಟಂಥ ಮಾವನಾಗಿರ್ಬೋದು, ಇಂಥವರೆಲ್ಲರೂ ಸಹ ನಿಮಗೆ ಸಹಯೋಗ ಇವೆಲ್ಲವನ್ನು ಮಾಡುವಂತಹ ದಿನಗಳು, ಅದೃಷ್ಟದ ದಿನಗಳು ಕರ್ಕಾಟಕ ರಾಶಿಯವರಿಗಿರುತ್ತೆ. ಯಾಕೆ ಅಂತಂದರೆ ಶನಿಯ ಯೋಗ ಇದೆ ನಿಮಗೆ. ಶನಿಯ ಯೋಗ ಫಲ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ, ಅದರಲ್ಲೂ ಸಹ ನಾನು ಹೇಳ್ದಂಗೆ ದಶಮ ಸ್ಥಾನದಲ್ಲಿ 9ನೇ ಮನೆಯಲ್ಲಿ, ನವಮ ಸ್ಥಾನದಲ್ಲಿ 9ನೇ ಮನೆಯಲ್ಲಿ ಯಾವಾಗ ಶನಿ ಬರ್ತಾರೋ ಶನಿಯ ಯೋಗ ಫಲ ತುಂಬ ಚೆನ್ನಾಗಿ ನಿಮಗೆ ಸೇರಿಕೊಂಡಿರುತ್ತೆ. ಶನಿಯ ಯೋಗವಲ್ಲದೆ ಬರ್ತಾ ನಿಮಗೆ 7ನೇ ಮನೆಯಲ್ಲಿ, ಕೆಲವು ಮನೆಗಳಲ್ಲಿ ಅಂದರೆ 7ನೇ ಮನೆಯಲ್ಲಿ ಕುಜ ಬುಧ ಇವೆಲ್ಲವೂ ಸಹ ಆಗಾಗಲೇ ಬರ್ತಾ ಇರುತ್ತೆ. ಬಂದಾಗ ಏನಾಗುತ್ತೆ, ಕೆಲವು ಏರುಪೇರುಗಳು ಆಗ್ತಲೇ ಇರುತ್ತೆ. ಈ ಕರ್ಕಾಟಕ ರಾಶಿಯವರಿಗೆ ಏನಂತಂದರೆ ಮೇನ್ ಸಮಸ್ಯೆ ಏನಂತಂದರೆ ದೋಷದಲ್ಲಿರುವಂಥವನೇ ಗುರು ಯಾವಾಗ ದ್ವಾದಶದಲ್ಲಿರ್ತಾನೋ, ಈಗ ದ್ವಾದಶದಲ್ಲಿರುವಂಥ ಗುರು ಏನು ಮಾಡ್ತಾನೆ, ಮತ್ತೆ ಜನ್ಮಕ್ಕೆ ಬಂದು ಕುಂತ್ಕೊಳ್ತಾನೆ. ಜನ್ಮಕ್ಕೆ ಬಂದ ಗುರು ಏನು ಮಾಡ್ತಾನೆ, ಗುರುವಿನ ಶೂನ್ಯತೆಯನ್ನು ಮಾಡ್ತಾನೆ. ದೋಷದಲ್ಲಿ ಬಂದಾಗ ಏನಾಗುತ್ತೆ, ಗುರುಬಲ ಇಲ್ಲದಾಗ ಗುರು ಶೂನ್ಯತೆ ಕಂಡಾಗ ವ್ಯವಹಾರಗಳು ಕೈಗೂಡೋದಿಲ್ಲ, ವ್ಯವಹಾರಗಳಿಗೆ ಕೈ ಹಿಡಿಯೋದಿಲ್ಲ. ಮಾಡೋಕ್ಕೆ ಹೋದಾಗ ಪ್ರಯತ್ನಗಳೆಲ್ಲವೂ ವಿಫಲತೆಯನ್ನು ಕಾಣ್ತಿರ್ತೀರಿ. ಎಷ್ಟು ಪ್ರಯತ್ನ ಪಟ್ಟರೂ ಸಹ ಪ್ರಯತ್ನದಲ್ಲಿ ಲಾಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಏನು ಮಾಡೋದಯ್ಯ, ಇವನಿಗೆ ಚೆನ್ನಾಗಿ ಆಗ್ತಿದೆ ವ್ಯವಹಾರ, ನನಗೆ ಚೆನ್ನಾಗಿ ಆಗ್ತಾ ಇಲ್ಲ. ಯಾಕೆಂದರೆ ನಾವಿಬ್ಬರು ಜೊತೆಲೇ ವ್ಯವಹಾರ ಮಾಡ್ತಿದ್ದೀವಿ, ಬಟ್ ಅವನಿಗೆ ಚೆನ್ನಾಗಿದೆ, ನನಗೆ ಚೆನ್ನಾಗಿಲ್ಲ ಅಂತ ಸಾಧ್ಯತೆಗಳು. ಯಾಕೆ ಅಂತಂದರೆ ನಿಮಗೆ ಗುರುಬಲ ಇಲ್ಲದಲೇ ಇದ್ದಾಗ ಆಕರ್ಷಣಾ ಶಕ್ತಿ ನಿಮಗೆ ಕಡಿಮೆ ಆಗುತ್ತೆ. ನಿಮ್ಮನ್ನು ಜನಗಳು ಬೇರೆ ಮೈಂಡ್ ಅಪ್ಸೆಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮನಸ್ಸು ಬದಲಾವಣೆಗಳಾಗುವಂಥ ಸಾಧ್ಯತೆಗಳಾಗಿರುತ್ತೆ. ಕರ್ಕಾಟಕ ರಾಶಿ ಅಧಿಪತಿ ಬಂದು ಚಂದ್ರ ಅಂದರೆ ಮನೋಕಾರಕ ಅಂತ ಹೇಳ್ತಿರ್ತೀವಿ. ಈ ಮನೋಕಾರಕನ ಜೊತೆಯಲ್ಲಿ ಯಾವಾಗ ಚಂದ್ರನ ಶತ್ರುಗ್ರಹವಾದಂಥವನು ಗುರುಗ್ರಹ, ಚಂದ್ರನ ಶತ್ರುವಾದಂತಹ ಗುರುಗ್ರಹ ಯಾವಾಗ ಬಂತಾರೋ, ಈ ಬಂದಾಗ ಶತ್ರು ಮನೆಯಲ್ಲಿ ಒಂದು ಶತ್ರು ಬಂದಾಗ ಅಲ್ಲಿ ನಮಗಾಗುವಂಥದ್ದು ಲಾಭಕ್ಕಿಂತಲೂ ನಷ್ಟವೇ ಜಾಸ್ತಿ. ಇದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲದಲೇ ಇದ್ದಾಗ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಆಗೋದಿಲ್ಲ, ಮನೆಯ ಶುಭ ಕಾರ್ಯಗಳು ತುಂಬ ಮುಂದೂಡುತ್ತೆ, ತುಂಬ ಪೋಸ್ಟ್ಪೋನ್ ಆಗ್ತಾ ಇದೆ. ಏನು ಮಾಡೋಕ್ಕೋದ್ರೆ ಒಂದಲ್ಲ ಒಂದು ಸಮಸ್ಯೆಗಳು, ಗೊಂದಲಗಳಿಂದಲೇ ಕೂಡಿರುತ್ತೆ. ಏನು ಮಾಡಬೇಕು ಅನ್ನುವಂತಹ ತೋಚದ ರೀತಿಯಲ್ಲಿರುವಂತಹ ಚಂಚಲತೆಯಲ್ಲಿರುವಂತಹ ಕರ್ಕಾಟಕ ರಾಶಿಯವರು. ಗುರುಬಲ ಯಾವಾಗ ಬರುತ್ತೆ ಗುರುಗಳೇ ಹಾಗಾದರೆ ಅಂತ ಅಂದರೆ, ನಾನು ಹೇಳುವಂಥದ್ದು ದ್ವಾದಶದಲ್ಲಿರುವಂಥ ಗುರುಗ್ರಹ ಸದ್ಯದಲ್ಲಿ ನಿಮಗೆ ಮೇ ತಿಂಗಳಲ್ಲೋ ಬದಲಾವಣೆಗಳಾದರೂ ಸಹ ಜನ್ಮಕ್ಕೆ ಬಂದು ಕೂತ್ಕೊಳ್ತಾರೆ ಹೊರತು ಅಲ್ಲೂ ಸಹ ಗುರುಬಲ ಇರೋದಿಲ್ಲ. 2026ನೇ ಇಸ್ವಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಕಾಣೋದು ಭಾಳ ಕಷ್ಟಕರವಾದಂಥ ವಾತಾವರಣ. ಗುರುಬಲವನ್ನು ಬಿಟ್ಟು ಮಿಕ್ಕಿದ್ದೆಲ್ಲವೂ ಯೋಗ ಫಲದಲ್ಲಿರ್ತದೆ. ಬುಧ ಮತ್ತು ಕುಜ ಕೆಲವು ಗ್ರಹಗಳು ಬರ್ತವೆ ಹೋಗ್ತವೆ. ಅನುಕೂಲಕರವಾದಂಥ ದಿನಗಳಂತೂ ನಿಮಗೆ ಸಿಗ್ತಾ ಇರುತ್ತೆ. ಶುಕ್ರನ ಯೋಗ ಫಲವೂ ಸಿಗುತ್ತೆ, ಮಾಂಗಲ್ಯ ಯೋಗ ಫಲ ಸಿಗುತ್ತೆ, ಎಲ್ಲವೂ ಯೋಗ ಫಲ ಸಿಗುತ್ತೆ. ಗುರುಬಲವನ್ನು ಬಿಟ್ಟು ಎಲ್ಲವೂ ಅನುಕೂಲವಾದಂಥ ದಿನಗಳು ವರ್ಷದ ಅಂತ್ಯದಲ್ಲಿ ಬರುತ್ತೆ. ಅಂದರೆ ಜೂನ್ ತಿಂಗಳು ಕಾದ್ಮೇಲೆ ನಿಮಗೆ ಅನುಕೂಲಕರವಾದಂಥ ದಿನಗಳು ಬರ್ತಾ ಇರುತ್ತೆ ಹೊರತು ಅಲ್ಲಿವರೆಗೂ ಸಹ ಒಂದಲ್ಲ ಒಂದು ತೊಂದರೆಗಳು, ಒಂದಲ್ಲ ಒಂದು ತಾಪತ್ರಗಳು, ಒಂದಲ್ಲ ಒಂದು ನಷ್ಟಗಳು, ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಸಹ ಬೆಂಬಿಡದ ರೀತಿಯಲ್ಲಿ ಒಂದು ರೀತಿಯ ಟಾರ್ಚರ್ ಕೂಡ ಶುರು ಮಾಡ್ತವೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯವರೆಗೆ ಸಪ್ತಮದಲ್ಲಿ ಈಗಿರುವಂಥದ್ದು ಕುಜ ಇದ್ದಾನೆ. ಸಪ್ತಮದಲ್ಲಿ ಸುಮಾರು ಗ್ರಹಗಳು ಜನವರಿ, ಫೆಬ್ರವರಿ, ಮಾರ್ಚು, ಮೇ, ಜೂನ್ ತಿಂಗಳು ಸಹ
ಒಂದಲ್ಲ ಒಂದು ಸಮಸ್ಯೆಗಳನ್ನು ಕೊಡ್ತಲೇ ಇರ್ತಾರೆ, ಸಮಸ್ಯೆಗಳನ್ನು ಮಾಡ್ತಲೇ ಇರ್ತಾರೆ. ನಿಮಗೇನಂತಂದರೆ ಏನೇ ಸಮಸ್ಯೆಗಳು ಬಂದರೂ ಸಹ ಸಮಸ್ಯೆಗಳನ್ನು ನಿಮ್ಗೆ ಹೇಳ್ಕೊಳ್ಳಿಕ್ಕೆ ದೊಡ್ಡವರು ಸಿಗ್ತಾರೆ, ಸಮಸ್ಯೆಗಳನ್ನ ಹೇಳೋಕ್ಕೆ ನಿಮಗೆ ಹಿರೀಕರು ಸಿಗ್ತಾರೆ. ಸಮಸ್ಯೆಗಳನ್ನು ಅದಕ್ಕೆ ಅವರು ಏನಾದರೂ ಒಂದು ಸಲಹೆಗಳನ್ನು, ಒಂದು ಸಹಕಾರವನ್ನು, ಒಂದು ಏನಾದರೂ ಒಂದು ಬೇರೆ ಬೇರೆ ಒಂದು ಟಿಪ್ಸ್ಗಳನ್ನು ಕೊಡ್ಬೋದು. ಅದನ್ನು ನಿಮಗೆ ಒಂದು ರೀತಿಯ ಬೆನಿಫಿಟ್ ಆಗ್ಬೋದು. ಯಾಕೆ ಅಂತಂದರೆ ಶನಿಯ ಯೋಗ ಫಲ, ಶನಿಯ 9ನೇ ಮನೆಯಲ್ಲಿರುವಂಥ ಶನಿಯ ಯೋಗ ಫಲ, ಶನಿಯ ಯೋಗ ಫಲದಿಂದಲೇ ಕಷ್ಟಗಳು ಸ್ವಲ್ಪ ದೂರ ಆಗಲಿಕ್ಕೆ ನಿಮಗೆ ಲಾಭ. ಆದ್ದರಿಂದ ಶನಿಯನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಯಾವಾಗಲೂ ನೀಲಾಂಜನ ಸಮಾಭಾಸಂ ರವಿಪುತ್ರಮೆಮಗ್ರಜಂ ಛಾಯಾ ಮಾರ್ತ್ಕಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಯಾವಾಗಲೂ ಸಹ ಪಠನವನ್ನು ಮಾಡಿ. ಶನಿಯೇ ನಿಮಗೆ ಲಾಭ, ಶನಿಯೇ ನಿಮಗೆ ಗುರು, ಶನಿಯಿಂದಲೇ ನಿಮಗೆಲ್ಲವೂ ಸಹ ಸಹಕಾರ. ಅದರಿಂದ ಶನಿಯನ್ನು ಚೆನ್ನಾಗಿ ನೀವು ಈ ಲಾಭದಲ್ಲಿರುವಂಥ ಶನಿ ಗ್ರಹನನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ಗುರುಬಲ ಇಲ್ಲ, ಗುರುಬಲ ಇಲ್ದಲೇ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ಆದಷ್ಟು ಗುರು ಶಾಂತಿಯನ್ನು ಮಾಡಬೇಕು ಅಂತಂದರೆ ರಾಯರ ಮಠಕ್ಕೆ ಹೋಗಬೇಕಾಗ್ತದೆ, ಮಂತ್ರಾಲಯ ನೋಡ್ಕೊಂಬರ್ಬೇಕಾಗ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನುವಂಥ ಶ್ಲೋಕಗಳನ್ನು ಯಾವಾಗಲೂ ಸಹ ಹೇಳ್ಕೊಳ್ಳಿ. ಮತ್ತು ಈ ಯಾವಾಗಲೂ ಸಹ ಈ ಕರ್ಕಾಟಕ ರಾಶಿಯವರು ಹುಣ್ಣಿಮೆಯ ಚಂದ್ರ ದರ್ಶನವನ್ನು ಮಾಡಬೇಕು. ಹುಣ್ಣಿಮೆಯ ಚಂದ್ರನ ದರ್ಶನ ಜೊತೆಯಲ್ಲಿ ಹುಣ್ಣಿಮೆ ಸಂದರ್ಭದಲ್ಲಿ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಸಾಧ್ಯವಾದಷ್ಟು ನೀವು ಮಾಡಿ. ಆ ಸಂಕಷ್ಟಹರ ಚತುರ್ಥಿಯ ದಿನದಂದು ಚಂದ್ರನ ದರ್ಶನವನ್ನು ಮಾಡಬೇಕು. ಅದರಿಂದ ನಿಮಗೆ ಎಷ್ಟೋ ಸಮಸ್ಯೆಗಳು ಬದಲಾವಣೆಗಳಾಗುತ್ತೆ. ಆರೋಗ್ಯ ಸಮಸ್ಯೆಯಿಂದ ವಿಮುಕ್ತರಾಗ್ತೀರಿ, ಶತ್ರುಬಾಧೆಯಿಂದ ವಿಮುಕ್ತರಾಗ್ತೀರಿ, ಅಪವಾದ ಅಪನಿಂದನೆಗಳಿಂದ ವಿಮುಕ್ತರಾಗ್ತೀರಿ. ಅಂದುಕೊಂಡಂಥ ಕೆಲಸಕಾರಿಗೆ ಸ್ವಲ್ಪ ಅನುಕೂಲಕರವಾದ ದಿನಗಳನ್ನು ಆ ಚಂದ್ರನ ಯೋಗ ಫಲದಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಹೇಳುವಂಥದ್ದು ಯಾವುದೋ ಒಂದು ಮಂತ್ರ ಹೇಳ್ಬೇಕಾದ್ರೆ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಅಂತ ಹೇಳ್ತಿರ್ತೀವಿ. ಇದನ್ನು ಮಾಡಬೇಕಾದ್ರೆ ತಾರಾಬಲ ಇರಬೇಕು, ಚಂದ್ರಬಲ ಇರಬೇಕು, ಗುರುಬಲ ಇರಬೇಕು, ದೈವಬಲ ಇರಬೇಕು ಅಂತ ಶಾಸ್ತ್ರ ಹೇಳುತ್ತಲ್ಲ. ಹಂಗೆ ತದೇವ ಲಗ್ನಂ ಸುದಿನಂತ ದೇವ ತಾರಾಬಲಂ ಚಂದ್ರಬಲಂತ ದೇವ ವಿದ್ಯಾಬಲಂ ದೈವಬಲಂತ ದೇವ ಅಂತ ಶ್ಲೋಕ ಬರುತ್ತೆ. ಅದರಿಂದ ಚಂದ್ರಬಲ ಬರಬೇಕು ಅಂತಂದರೆ ಚಂದ್ರನ ದರ್ಶನವನ್ನು ಮಾಡಬೇಕು. ತಾವೆಲ್ಲರೂ ಸಹ ಮಾಡ್ತೀರಾ ಅಂತ ಹೇಳ್ತಾ, ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿ ಬಂದು ಚಂದ್ರ, ಯಾವಾಗಲೂ ಸಹ ಬಿಳಿಯನ್ನು ಯೂಸ್ ಮಾಡಿ, ಬೆಳ್ಳಿ ಯೂಸ್ ಮಾಡಿ, ಬಿಳಿ ಬಟ್ಟೆಗಳನ್ನು ಯೂಸ್ ಮಾಡಿ. ಜಾಸ್ತಿ ನೀವು ನಿಮಗೆ ಯಾವುದಾದ್ರೂ ದೋಷದಲ್ಲಿರ್ತಿಯದ ಗುರುಗಳೇ ಅಂತಂದರೆ ಚಿತ್ರ ಇರುವಂಥ ಬಣ್ಣಗಳನ್ನು ಯಾವಾಗಲೂ ಸಹ ಹಾಕಬಾರ್ದು. ಮತ್ತು ಸಿಮೆಂಟ್ ಕಲರು, ಧೂಮ್ರವರ್ಣ ಅದನ್ನು ಜಾಸ್ತಿ ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಬಣ್ಣವನ್ನು ನೀವು ಆಲ್ಮೋಸ್ಟ್ ನೀವು ಧರಿಸ್ಕೊಳ್ಬೋದು. ಆದ್ದರಿಂದ ಬೆಳ್ಳಿ ಜಾಸ್ತಿ ಯೂಸ್ ಮಾಡಿ. ಚಿನ್ನವನ್ನು ಸಹ ನೀವು ಯೂಸ್ ಮಾಡ್ಬೋದು, ಆದರೆ ಬೆಳ್ಳಿ ಚೆನ್ನಾಗಿ ಫಲಾನುಫಲಗಳನ್ನು ನೋಡುವಂತಹ ಇದೆಯಾ ಅಂತ ನೋಡೋಕೆ ಹೋದಾಗ ಸಿಂಹರಾಶಿ ನೋಡಿ, ಜನ್ಮದಲ್ಲಿ ಬಂದಂತಹ ಕೇತುಗ್ರಹ 2025 ಬಂದು ಕುಂತ್ಕೊಳ್ತಾರೆ. ಈ ಮನುಷ್ಯ ಬಂದು ಕುಂತ್ಕೊಂಡ್ಮೇಲೆ ಬದಲಾವಣೆಗಳನ್ನು ನೋಡೋದಿಲ್ಲ. ಶನಿ ಆ್ಯಂಡ್ ಕೇತುಗ್ರಹ ಯಾವಾಗಲೂ ಸಹ ಇವು ಮಂದಗ್ರಹಗಳು. ಒಂದು ಬಾರಿ ಬಂದು ಕೂತ್ಕೊಂಡ್ರೆ ಬದಲಾವಣೆ ಆಗಲಿಕ್ಕೆ 2.5 ವರ್ಷಗಳ ಕಾಲ ಬೇಕು. ಜನ್ಮದಲ್ಲಿ ಕೂತಂತಹ ಕೇತುಗ್ರಹ ಯಾವಾಗಲೂ ಸಹ ಶತ್ರುತ್ವವನ್ನು ತಂದುಕೊಡ್ತಾನೆ. ಏನು ಚೇಷ್ಟೆ ಏನು ಅಂತ ಅಂದರೆ ಊಹಾಪೋಹಗಳನ್ನು ಹರಡುವಂಥದ್ದು, ದೇಹದಲ್ಲಿ ಯಾವಾಗಲೂ ಅಲಸ್ಯ ಮತ್ತು ದೇಹದಲ್ಲಿ ಯಾವಾಗಲೂ ಸಹ ಒಂದು ರೀತಿಯಾದಂತಹ ಮೈಕೈ ನೋವು, ಕೈಕಾಲು ನೋವು, ನಾವೇನು ಹೇಳ್ತೀವಿ ಅದಕ್ಕೆ, ಇದೆಲ್ಲವೂ ಸಹ ತಂದೊಡ್ಡುವಂಥದ್ದು. ಹಿತಶತ್ರುಗಳು ನಮ್ಮ ಪಕ್ಕದಲ್ಲೇ ಇರ್ತಾರೆ, ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡು ಮಾತನಾಡ್ತಲೇ ಇರ್ತಾರೆ, ನಮ್ಮ ಬಗ್ಗೆ ನಮ್ಮ ಮುಂದೆ ಹೊಗಳ್ತಾರೆ, ಎಲ್ಲನೂ ಮಾಡ್ತಾರೆ. ಹೊರಗಡೆ ಹೋದ್ಮೇಲೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು, ಅಪನಿಂದನೆಗಳ ಅಪಪ್ರಚಾರಗಳನ್ನು ಮಾಡಿ ತೇಜೋವಧೆಯನ್ನು ಮಾಡುವಂಥ ಹಿತಶತ್ರುಗಳವರು. ಇದನ್ನು ತಂದುಕೊಡುವಂಥವನು ಕೇತುಗ್ರಹ. ಅದು ಸಿಂಹರಾಶಿಗೆ ಜನ್ಮದಲ್ಲಿ ಕುಳಿತಿದ್ದಾನೆ. ಇದು ಸಾಲದು ಅನ್ನುವಂಥ ರೀತಿಯಲ್ಲಿ ಇದನ್ನೆಲ್ಲವನ್ನು ಕೇಳಿ ಇದೆಲ್ಲವೂ ನಂಬುವಂಥ ಜನಗಳು ಹಂಗೆ ಸಿಗ್ತಾರೆ. ಯಾಕೆ ಅಂದರೆ ಅಷ್ಟಮದಲ್ಲಿರುವಂಥ ಶನಿಗ್ರಹ. ಅಷ್ಟಮದಲ್ಲಿ ಶನಿ ಬಂದಾಗ ನಿಮ್ಮ ಬಗ್ಗೆ ಯಾರೇ ಏನೇ ಚಾಡಿ ಹೇಳಿದ್ರು ಸಲೀಸಾಗಿ ನಂಬಿಬಿಡ್ತಾರೆ. ಯಾಕೆ ಅಂತ ಅಂದರೆ ಅದು ಸತ್ಯ ಅನ್ನಿಸ್ಬಿಡುತ್ತೆ ಅವ್ರಿಗೆ. ಉದಾಹರಣೆ, ತಂದೆ ಹತ್ರ ಹೋಗಿ ಯಾರೋ ಒಂದು ಚಾಡಿ ಹೇಳಿದ್ರೆ ತಂದೆ ನಮ್ಮ ಮೇಲೆ ದುಶ್ಮನ್ ಆಗ್ತಾನೆ. ತಂದೆ ನಮ್ಗೆ ಹೊಡೆಯೋದು ಅಥವಾ ಬೈಯೋದು, ಇಲ್ಲ ಸಲದ ನಮ್ಮ ಮೇಲೆ ಮುನ್ಸ್ಕೊಳ್ಳೋದು, ಗಲಾಟೆ ಮಾಡೋದು, ಇದೆಲ್ಲವೂ ಸಹ ಮಾಡ್ತಾನೆ. ಈ ರೀತಿಯಾಗಿ ಅಷ್ಟಮದಲ್ಲಿ ಶನಿಯಿಂದಲೂ ಸಹ ನಿಮಗೆ ಸಿಂಹರಾಶಿವರೆಗೆ ತಂದೆಯಿಂದ ಕಲಹ, ತಂದೆಯಿಂದ ಬೇಸರ, ತಂದೆಯಿಂದ ನಷ್ಟ, ಕುಟುಂಬದಲ್ಲಿ ಕಲಹಗಳು, ಕುಟುಂಬದಲ್ಲಿ ಒಂದಲ್ಲ ಒಂದು ಏರುಪೇರುಗಳು, ದಾಯಾದಿ ಕಲಹಗಳು, ಇವೆಲ್ಲವನ್ನು ತಂದೊಡ್ಡುವಂಥವನು ಶನಿಗ್ರಹ.
ಜೊತೆಯಲ್ಲಿ ಜನ್ಮದಲ್ಲಿರುವಂಥ ಕೇತು ಗ್ರಹ, ಅಷ್ಟಮದಲ್ಲಿರುವಂಥ ಶನಿ ಗ್ರಹ ಏನು ಮಾಡ್ತಾರೆ, ಅತ್ಯಂತ ಕೋಪವನ್ನು ತಂದು ಕೊಡ್ತಾರೆ. ಯಾವಾಗಲೂ ಸಹ ಸಿಡಿ 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 ಎನ್ನುವಂಥದ್ದು, ಯಾವಾಗಲೂ ಸಹ ನಗುಮುಖ ಇರೋದಿಲ್ಲ. ನೋಡಿ, ಸಿಂಹರಾಶಿಯವ್ರು ನೋಡಿಬೇಕಾದ್ರೆ ನಗುಮುಖ ಇರೋದಿಲ್ಲ ಅವ್ರಿಗೆ, ಯಾವಾಗಲೂ ಸಹ ಮುಖವನ್ನು ಗಂಟಾಕೊಂಡಿರ್ತಾರೆ. ಇಲ್ಲ ಅಂತಂದರೆ ಕೋಪದಲ್ಲೇ ಇರ್ತಾರೆ, ಯಾವಾಗಲೂ ಇಲ್ಲ ರೇಗಾಡೋದು, ಮಾತಾಡ್ಬೇಕಾದ್ರೆ ಸ್ಮೂತಾಗಿ ಮಾತನಾಡೋದೇ ಇಲ್ಲ, ಯಾವಾಗಲೂ ರೇಗಾಡೋದು, ಇದೆಲ್ಲವೂ ಸಹ ಮಾಡ್ತಿರ್ತಾರೆ. ಯಾಕೆ ಅಂತ ಅಂದರೆ ಆ ಗ್ರಹಗಳ ವರ್ಚಸ್ಸು, ಆ ಗ್ರಹಗಳ ಚೇಷ್ಟೆಯೇ ಹಾಗೆ. ಜೊತೆಯಲ್ಲಿ ಈ ಸಿಂಹರಾಶಿಯವರಿಗೆ ಆರಂಭದಲ್ಲಿ, ವರ್ಷದ ಆರಂಭ 6 ತಿಂಗಳ ಆರಂಭದಲ್ಲಿ ಉತ್ತಮವಾದಂಥ ಗುರುವಿನ ಯೋಗ ಫಲವನ್ನು ಸಿಂಹರಾಶಿ ನೋಡುತ್ತೆ. ಗುರುವಿನ ಯೋಗ ಫಲ ಬಂದಾಗ ಏನಾಗುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ಮೈಕೈ ನೋವು, ಕೈಕಾಲು ನೋವು, ಶತ್ರುಬಾಧೆಗಳು, ಇನ್ನೊಂದು ಮತ್ತೊಂದು ಕುಟುಂಬದಲ್ಲಿ ಕಲಹಗಳು ಏನು ಬಂದರೂ ಸಹ ಶುಭ ಕಾರ್ಯಗಳಾಗಲಿಕ್ಕೆ ಏನು ತೊಂದರೆ ಇಲ್ಲ. ಯಾಕೆಂದರೆ ಗುರುವಿನ ಯೋಗ ಫಲದಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಅದು ಆರಂಭದಲ್ಲಿ 6 ತಿಂಗಳುಗಳ ಕಾಲ ಮಾತ್ರವೇ. ಆಮೇಲೆ ತಿರುಗಿ ಗುರುವೂ ಸಹ ನಿಮಗೆ ದೋಷರಾಗ್ತಾರೆ. ಶನಿ ಕಷ್ಟದಲ್ಲಿ, ಶನಿ ಬಲ ಇಲ್ಲದ ಸಂದರ್ಭದಲ್ಲಿ ಗುರುಬಲವನ್ನು ಕಳ್ಕೊಳ್ಳುವಂಥ ದಿನಗಳು ಜೂನ್ ತಿಂಗಳ ಮೇಲೆ ಸಿಂಹರಾಶಿಗೆ ಬರುತ್ತೆ. ಜೂನ್ ತಿಂಗಳು ತನಕನೂ ಸಹ ನಿಮಗೆ ಉತ್ತಮವಾದಂಥ ಗುರುವಿನ ಯೋಗ ಫಲ, ಮದುವೆ ಮುಂಜಿ ಮಾಡ್ಬೋದು, ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು, ಪ್ರಯತ್ನಿಸಿದ ಕೆಲಸದಲ್ಲಿ ಸ್ವಲ್ಪ ಸಫಲತೆಯನ್ನು ನೋಡುವಂಥ ಸಾಧ್ಯತೆಗಳು ಗುರುವಿನ ಯೋಗ ಫಲದಲ್ಲಿ ನಿಮಗೆ ಸಿಗುತ್ತೆ. ಅದಾದಮೇಲೆ ಸಿಂಹರಾಶಿಯವರಿಗೆ ನೋಡಿ, 7ನೇ ಮನೆಯಲ್ಲಿ ಬರುವಂತಹ ಕೆಲವು ಗ್ರಹಗಳು, ರವಿ ಇರ್ಬೋದು, ನಿಮಗೆ ಕುಜ ಇರ್ಬೋದು, ಬುಧ, ಶುಕ್ರ, ಇವೆಲ್ಲವೂ ಸಹ ನಷ್ಟ ಕಷ್ಟಗಳನ್ನೇ ಸೂಚನೆ ಕೊಡುತ್ತೆ. ಮತ್ತು ನಿಮಗೆ ಸದಾಕಾಲ ನಿಮಗೆ ಅಷ್ಟಮದಲ್ಲಿರುವಂತಹ ರಾಹು, ಮತ್ತು ಅಷ್ಟಮದಲ್ಲಿರುವಂಥ ಶನಿ ಗ್ರಹ, 7ನೇ ಮನೆಯಲ್ಲಿರುವಂತಹ ರಾಹು ಗ್ರಹ, ಇವೆಲ್ಲವೂ ಸಹ ಒಂದಲ್ಲ ಒಂದು ಅವಘಡಗಳನ್ನು, ಸಮಸ್ಯೆಗಳನ್ನು, ಗಲಾಟೆಗಳನ್ನು, ಗೊಂದಲಗಳನ್ನೇ ಸೃಷ್ಟಿ ಮಾಡ್ತಾ ಇರುತ್ತೆ. ಸಿಂಹರಾಶಿಯವರಿಗೆ ಏನಾದರೂ ಯೋಗ ಫಲ ಇದೆಯಾ ಗುರುಗಳೇ ಅಂತ ಅಂದರೆ, ಗುರುವಿನ ಯೋಗ ಫಲವನ್ನು ಬಿಟ್ಟರೆ ಮಿಕ್ಕಿದ ಯೋಗ ಫಲಗಳು ಅಷ್ಟು ಭಾಳ ಕಡಿಮೆ. ಅನಂತರದಲ್ಲಿ ಶುಕ್ರ ಯೋಗ ಫಲದಲ್ಲಿ ಬರ್ತದೆ. ಮೇ ತಿಂಗಳು ಕಳೆದ ಮೇಲೆ ಶುಕ್ರನ ಯೋಗ ಫಲ ಬರುತ್ತೆ, ಮತ್ತು ರವಿಯ ಯೋಗ ಫಲ ಬರುತ್ತೆ. ಕೆಲವು ಫಲಗಳು ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ. ಆದರೆ ಈ ಶನಿ ಆ್ಯಂಡ್ ಕೇತು ಅನ್ನುವಂಥದ್ದು ಯಾವುದೂ ಬದಲಾವಣೆಗಳಾಗೋದಿಲ್ಲ. ಅಂದರೆ ನಾನೇ ಹೇಳ್ದಂಗೆ ಹಿತಶತ್ರುಗಳ ಕಾಟಗಳು, ಊಹಾಪೋಹಗಳು, ಇಲ್ಲದ ಚಾಡಿ ಮಾತುಗಳು, ಇವ್ಯಾವೂ ಸಹ ಬದಲಾವಣೆಗಳನ್ನು ನಾವು, ಏನು ತಪ್ಪೇ ಮಾಡಿಲ್ಲ, ಸುಮ್ಮನೆ ಇದ್ದೀನಿ, ಸುಮ್ಮನೆ ಇದ್ದರೂ ಜನಗಳು ಸುಮ್ಮನೆ ಬಿಡಲ್ವಲ್ಲಪ್ಪ, ಸುಮ್ಮನೆ ಇದ್ರೂ ಏನೇನೋ ಮಾತಾಡ್ತಾರೆ ನಮಗೆ, ನಾನೇನು ಮಾತನಾಡೇ ಇಲ್ಲ, ಎಲ್ಲೂ ಯೋಗೇ ಇಲ್ಲ, ಆದರೂ ನಮ್ಮ ಮೇಲೆ ಇಲ್ಲೋ ಸಲದು ಮಾಡ್ತಾಯಿರ್ತಾರೆ ಅನ್ನುವಂತಹ ಸ್ಥಿತಿಗತಿಗಳಿಗೆ ಹೋಗುವಂಥದ್ದು. ನಾನು ಹೇಳುವಂಥದ್ದು, ಯಾವನೋ 3ನೇ ಜಗಳ ಮಾಡ್ತಿರ್ತಾನೆ, ಮೂಗು ತೋರಿಸ್ಬಿಟ್ಟು ನೀವೇನೋ ನ್ಯಾಯ ಪಂಚಾಯಿತಿ ಮಾಡ್ತೀನಿ, ಸಮಾಧಾನ ಮಾಡ್ತೀನಿ ಅಂತಂದರೆ ನಂಬರ್ 1 ನೀವೇ ಅಲ್ಲಿ ಅಪರಾಧಿ ಆಗ್ತೀರಾ. ಅಂಥದ್ದಕ್ಕೆ ಹೋಗಲೇಬಾರ್ದು. ಅವ್ರು ಏನಾರ ಮಾಡ್ಕೊಳ್ಳಿ ಬಿಡಪ್ಪ ಅಂತ ಸುಮ್ಮನೆ ಇರಬೇಕೇ ಹೊರತು, ಅದನ್ನು ಬಿಟ್ಟು ನಾನು ಸ್ವಲ್ಪ ನ್ಯಾಯ ಪಂಚಾಯಿತಿ ಮಾಡಿ ಸರಿ ಮಾಡಿಬಿಡ್ತೀನಿ ಅಂತ ಹೋದರೆ ನೀವೇ ಅಲ್ಲಿ ಸಿಗಾಕೊಳ್ತೀರಿ. ಯಾಕೆ ಅಂತಂದರೆ ನಿಮ್ಮ ಸಮಸ್ಯೆ, ನಿಮ್ಮ ಟೈಮ್ ಚೆನ್ನಾಗಿಲ್ದಲೇ ಇದ್ದಾಗ ಅಂಥದ್ದು ಯಾವುದಕ್ಕೂ ವ್ಯವಹಾರಗಳಿಗೆ ಹೋಗಬಾರ್ದು, ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ನಿಮ್ಮ ರಾಶಿಯಾಧಿಪತಿ ಬಂದು ರವಿ ಗ್ರಹ ಆಗಿರ್ತಾನೆ. ಪ್ರತಿದಿನವೂ ಸಹ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದೊಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೂರ್ಯೋದಯವನ್ನು ನೀವು ಯಾವಾಗಲೂ ಸಹ ದರ್ಶನವನ್ನು ಮಾಡಬೇಕು. ಸೂರ್ಯ ಹುಟ್ಟೋದನ್ನು ನೀವು ನೋಡಬೇಕು. ಕೆಂಪಾಗಿ ಸೂರ್ಯಗ್ರಹ ಹುಟ್ಟಿರ್ತಾನೆ. ಮೂಲತೋ ಬ್ರಹ್ಮರೂಪಾಯ, ಹುಟ್ಟಬೇಕಾದ್ರೆ ಉದಯೋ ಬ್ರಹ್ಮರೂಪಾಯ, ಮಧ್ಯಾಹ್ನೇ ಶಿವರೂಪಾಯ, ಅಸ್ತಮಾನೇ ಸ್ವಯಂ ವಿಷ್ಣು ಅಂತ ಹೇಳ್ತೀವಿ ನಾವು. ಹುಟ್ಟಬೇಕಾದ್ರೆ ಸೂರ್ಯ ಹೆಂಗೆ ಕಾಣ್ತಾನೆ ಅಂತಾರೆ, ಆರಂಭದಲ್ಲಿ ಬ್ರಹ್ಮನ ರೀತಿಯಲ್ಲಿ, ಮಧ್ಯಕ್ಕೆ ಬಂದಾಗ ಶಿವನ ರೂಪದಲ್ಲಿ, ಮುಳುಗಬೇಕಾದ್ರೆ ಮಹಾವಿಷ್ಣು ರೂಪದಲ್ಲಿ ಕಾಣ್ತಾರಂತೆ. ತ್ರಿಮೂರ್ತಿ ರೂಪವನ್ನು ಧರಿಸ್ಕೊಂಡಿರುವಂಥವನು ಸೂರ್ಯಗ್ರಹ. ಅದನ್ನು ಸೂರ್ಯನನ್ನು ಬ್ರಹ್ಮಸ್ಥಾನದಲ್ಲಿ ಬರ್ತಾನಲ್ಲ, ಆ ಬ್ರಹ್ಮಸ್ಥಾನ ಅಂದರೆ ಉದಯ ಲಗ್ನ, ಬ್ರಾಹ್ಮಿ ಲಗ್ನ ಅಂತ ಹೇಳ್ತೀವಲ್ಲ, ಅದನ್ನು ನೀವು ದರ್ಶನ ಮಾಡಬೇಕು ಸಿಂಹರಾಶಿಯವರು. ಸೂರ್ಯ ಹುಟ್ಟಬೇಕಾದ್ರೆ ಕಾಲು ಚಾಚ್ಕೊಂಡು ಮಲ್ಕೊಳ್ಬಾರ್ದು. ಆದಷ್ಟು ಸಹ 6 ಗಂಟೆಗೆ ಮುಂಚಿತವಾಗಿಯೇ ಎದ್ದೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ. 2025ನೇ ಇಸ್ವಿ ಅಂಥ ಅನುಕೂಲಕರವಾದಂಥ ದಿನಗಳನ್ನು ನೀವೇನು ನೋಡಲಿಲ್ಲ. ಒಂದು ರೀತಿಯಾದಂತಹ ಲಾಭ, ನಷ್ಟ, ಕಷ್ಟ, ಸಮಸ್ಯೆ, ಗೊಂದಲ ಎಲ್ಲವನ್ನು ನೋಡಿದಂತಹ ಕನ್ಯಾ ರಾಶಿ 2026ನೇ ಇಸ್ವಿಯಲ್ಲಿ ನಿಮಗೆ ಒಂದು ರೀತಿಯಾದಂತಹ ಸುಧಾರಣೆ, ಒಂದು ಮಟ್ಟದ ಲಾಭ, ಒಂದು ರೀತಿಯಾದಂಥ ಅದೃಷ್ಟ, ಇವೆಲ್ಲವನ್ನು ಒಗ್ಗೂಡಿಸಿ ಬರುವಂತಹ ದಿನಗಳನ್ನು ನಿರೀಕ್ಷೆಯನ್ನು ಮಾಡಬಹುದು 2026ನೇ ಇಸ್ವಿಯ ಕನ್ಯಾ ರಾಶಿಯವರು. ಯಾಕೆ ಅಂತ ಅಂದರೆ ಕನ್ಯಾ ರಾಶಿಯವರಿಗೆ ಗುರುವಿನ ಯೋಗ ಫಲ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ನಿಮಗೆ ಶುಕ್ರನ ಯೋಗ ಫಲ, ನಿಮ್ಮ ರಾಶ್ಯಾಧಿಪತಿಯಾದಂಥ ಬುಧನ ಯೋಗ ಫಲ, ಇವೆಲ್ಲವೂ ಸಹ ಒಂದಲ್ಲ ಒಂದು ಅನುಕೂಲಕರವಾದಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿ ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ ಗಳಿಕೆ.
ಆಲೋಚನೆ ಮಾಡುವಂತಹ ಸ್ಥಿತಿಗತಿಗಳಲ್ಲಿ ಉತ್ತಮವಾದಂತಹ ಲಾಭ. ನೀವು ಯೋಚನೆ ಮಾಡಿ ನೀವು ಮಾಡಿದಂತಹ ನಿರ್ಧಾರಗಳು ನಿಮಗೆ ಉತ್ತಮವಾದಂಥ ಲಾಭ ಗಳಿಕೆಯನ್ನು ಮಾಡುತ್ತೆ. ನೀವು ತೆಗೆದುಕೊಳ್ಳುವಂಥ ಡಿಸಿಷನ್ ತುಂಬ ಚೆನ್ನಾಗಿರುತ್ತೆ, ಆಲೋಚನೆ ಚೆನ್ನಾಗಿರುತ್ತೆ, ವ್ಯವಹಾರ ಚೆನ್ನಾಗಿರುತ್ತೆ, ವ್ಯಾಪಾರ ಚೆನ್ನಾಗಿರುತ್ತೆ, ಹೈನುಗಾರಿಕೆ ಚೆನ್ನಾಗಿರುತ್ತೆ, ರೈತಾಪಿ ವರ್ಗದವರಿಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಅಂಕವನ್ನು ಪಡೆಯುವಂಥ ಸುಯೋಗ ವಿದ್ಯಾರ್ಥಿಗಳಿಗಿರುತ್ತೆ. ಮತ್ತು ಯಾರಾದರೂ ರಾಜಕೀಯ ವ್ಯಕ್ತಿಗಳಿಗಿದ್ರೂ ಲಾಭದ ವಾತಾವರಣಗಳು ನಿಮಗೆ ಸಿಗುತ್ತೆ. ಇದೆಲ್ಲವೂ ಇದೆ. ಜೊತೆಯಲ್ಲಿ ಸ್ವಲ್ಪ ದೃಷ್ಟಿದೋಷವು ನಿಮಗೆ ಇರುತ್ತೆ. ಕನ್ಯಾ ರಾಶಿಯವರಿಗೆ ಶನಿಯ ದೃಷ್ಟಿ ನೇರವಾಗಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಶನಿಯ ದೃಷ್ಟಿ ಕನ್ಯಾ ರಾಶಿ ಸಪ್ತಮ ದೃಷ್ಟಿ ಶನಿಯ ಎಲ್ಲಿ ಬೀಳುತ್ತೆ ಅಂತಂದರೆ ಕನ್ಯಾ ರಾಶಿಯ ಮೇಲೆ ಬೀಳುತ್ತೆ. ನೀವೊಂದು ಬಟ್ಟೆ ಹಾಕ್ಕೊಂಡ್ರು ನಿಮಗೊಂದು ಏನಾರ ಅಂತಾರೆ, ಏನೇ ಅಂತಾರೆ, ಒಂದು ಹೊರಗಡೆ ಹೋದ್ರೂ ಏನಾರ ಒಂದು ಅಂತಾರೆ, ಕುಂತಿದ್ರೂ ಏನಾದರೂ ಒಂದು ದೃಷ್ಟಿ ಆಗುತ್ತೆ. ನಿಮ್ಮ ಸೌಂದರ್ಯವೋ, ನೀವು ಮಾಡುವಂಥ ವ್ಯವಹಾರಗಳೋ, ನೀವು ಉಪಯೋಗಿಸುವಂಥ ವಾಹನವೋ, ಧರಿಸುವಂಥ ಬಟ್ಟೆಯೋ ಎಲ್ಲದ್ರ ಮೇಲೂ ನಿಮ್ಮ ಹೊರಗಡೆ ಬಂದರೆ ಸಾಕು ನಿಮಗೆ ದೃಷ್ಟಿದೋಷವಂತೂ ಆಗಿಯೇ ಆಗುತ್ತೆ. ಯಾವಾಗಲೂ ಸಹ ಒಂದು ಕೈಗೆ ಒಂದು ಕಪ್ಪು ದಾರವನ್ನು ಕಟ್ಕೊಳ್ಳಿ. ಯಾವಾಗಲೂ ಸಹ ನಿಮ್ಮ ರಾಶಿಯವರು, ಅಥವಾ ಒಂದು ಕರಂಗೋಲಿ ಮಾಲ ಅದನ್ನು ಹಾಕ್ಕೊಳ್ಳಿ, ಅಥವಾ ಒಂದು ಕಪ್ಪು ದಾರವನ್ನು ಕಟ್ಕೊಳ್ಳಿ. ದೇವರ ಹತ್ರ ಯಾವ್ದಾದ್ರು ನಿಮ್ಮ ಮನೆ ದೇವರ ಕುಲದೇವ್ರಿಗೆ ಹೋಗಿ ಒಂದು ದೇವರ ಹತ್ರ ಇಟ್ಬಿಟ್ಟು ಒಂದು ದಾರವನ್ನು ಕಟ್ಕೊಳ್ಳಿ. ಈ ಸದಾಕಾಲ ನಿಮ್ಮ ಹತ್ರ ಇದ್ದಾಗ ನಿಮ್ಮ ಜನಗಳು ನಿಮ್ಮ ಮೇಲೆ ಕಣ್ಣು ಬಿಟ್ಟಾಗ ಏನು ಮಾಡಬೇಕು ಅಂತಂದರೆ ಕಪ್ಪೋಗಿರುವಂತಹ ವಸ್ತುಗಳು ಆ ಕಣ್ಣಿಗೆ ಬೀಳುತ್ತೆ. ಆಗ ದೃಷ್ಟಿ ನಿಮ್ಮ ಮೇಲೆ ಹರಿಯೋದಿಲ್ಲ. ಮೊದಲ ದೃಷ್ಟಿ ಎಲ್ಲಿ ಬೀಳುತ್ತೆ? ಅದ್ರ ಮೇಲೆ ಬೀಳುತ್ತೆ. ಮನುಷ್ಯನ ದೃಷ್ಟಿ ಹೆಂಗಾಗುತ್ತೆ ಅಂತಂದರೆ ನೋಡಿದ ತಕ್ಷಣವೇ ನಾವು ಕಾಣಬಾರ್ದು, ನಾವು ಹಾಕಿರುವಂಥ ವಸ್ತುಗಳು ಕಾಣಬೇಕು. ಏನು ಕಾಣಬೇಕಂಗಂದರೆ ಚಿನ್ನ ಬೆಳ್ಳಿ ಹಾಕಬಾರ್ದು, ಇನ್ನೂ ದೃಷ್ಟಿ ಆಗುತ್ತೆ. ದೃಷ್ಟಿಯನ್ನು ಹೋಗಲಾಡಿಸುವಂತಹ ವಸ್ತುಗಳಿರುತ್ತೆ. ಒಂದು ಕಾಡಿಗೆ ಕಪ್ಪು ಬಣ್ಣ ಇರ್ತದಲ್ಲ, ಅದು ದೃಷ್ಟಿಯನ್ನು ತಡೆಯುವಂಥ ಶಕ್ತಿ ಇರುವಂಥದ್ದು ಕಪ್ಪು ಬಣ್ಣಕ್ಕೆ. ಆದ್ದರಿಂದ ನೀವು ಧರಿಸ್ಬೇಕಾಗಿರುವಂಥದ್ದು ಕರಂಗೋಲಿ ಮಾಲ ಅಥವಾ ಯಾವುದಾದ್ರೂ ಕಪ್ಪು ದಾರಗಳು ಮತ್ತು ಕಪ್ಪುದಾದಂತಹ ಕಾಡಿಗೆ ಧರಿಸ್ಕೊಳ್ಳುವಂಥದ್ದು, ಇಂಥದ್ದು ಏನಾದರೂ ನೀವು ಧರಿಸ್ಕೊಂಡಾಗ ಮನುಷ್ಯನ ಕಣ್ಣು ನೇರವಾಗಿ ಕಪ್ಪಾಗಿರುವಂಥದ್ದು ಬೇಗ ಎದ್ದು ಕಾಣುತ್ತಲ್ಲ, ಅಲ್ಲಿಗೆ ಬೀಳುತ್ತೆ. ಆಗ ದೃಷ್ಟಿ ಎಲ್ಲವೂ ಅಲ್ಲೋಗುತ್ತೆ ಹೊರತು ನಮ್ಮ ಮೇಲೆ ಬೀಳೋದಿಲ್ಲ. ಅದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ವ್ಯಾವಹಾರಿಕವಾದಂಥ ಜೀವನ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಗೆ 2026 ಲಾಭದ ವರ್ಷವಾಗಿರುತ್ತೆ. ಖಂಡಿತವಾಗಿ ಸ್ವಲ್ಪ 2026ನೇ ಇಸ್ವಿಯನ್ನು ನೀವು ಉತ್ತಮವಾಗಿ ಬಳಕೆಯನ್ನು ಮಾಡ್ಕೊಳ್ಳಿ. ವ್ಯವಹಾರ ಚೆನ್ನಾಗಿದೆ, ಗುರುಬಲ ಚೆನ್ನಾಗಿದೆ. ಶನಿಯ ದೋಷ ಮಾತ್ರ ನಿಮ್ಮನ್ನು ಕಾಡ್ತಾ ಇರುತ್ತೆ, ಅಂದರೆ ದೃಷ್ಟಿದೋಷ ಅನ್ನೋದೊಂದು ಮಾತ್ರ ಕಾಡ್ತಿರುತ್ತೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂಥ ದಿನವೇ. ನಿಮ್ಮ ರಾಷ್ಟ್ರಾಧಿಪತಿ ಬಂದು ಬುಧನಾಗಿರ್ತಾನೆ. ನಿಮಗೆ ಬುದ್ಧಿ ಚಾತುರ್ಯತೆ ಚೆನ್ನಾಗಿರುತ್ತೆ, ಆಲೋಚನಾ ಶಕ್ತಿ ಚೆನ್ನಾಗಿದೆ. ಏನೇನು ಮಾಡಬೇಕು, ಏನು ಮಾಡಬಾರ್ದು, ಯಾರ ಜೊತೆ ಇರಬೇಕು, ಯಾರ ಜೊತೆ ಇಡಬಾರ್ದು, ಎಲ್ಲವೂ ಸಹ ಅವಲೋಕವನ್ನು ಮಾಡುವಂತಹ ಒಂದು ಮೈಂಡ್ಸೆಟ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳುವಂಥ ವ್ಯಕ್ತಿಗಳು, ನೀವು ತಿಳುವಳಿಕೆ ಹೇಳಿಸ್ಕೊಳ್ಳದೇ ಇರುವಂಥ ವ್ಯಕ್ತಿಗಳು, ನೀವು ಇನ್ನೊಬ್ಬರಿಗೆ ನೀವೇ ತಿಳುವಳಿಕೆಯನ್ನು ಹೇಳ್ತೀರಿ, ಅಂತಹ ವ್ಯಕ್ತಿಗಳಾಗಿರುವಂಥವ್ರು ನೀವು ಎಡಬೇಡಿ, ತೊಡರಬೇಡಿ. ಆದಷ್ಟು ಸಹ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿ ಬಂದು ಬುಧನಾಗಿರ್ತಾರೆ. ಬುಧ ಆದಾಗ ನೀವು ಮಾಡಬೇಕಾದ್ರೆ ಮಹಾವಿಷ್ಣು ಉಪಾಸನೆ, ಸದಾಕಾಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಸತ್ಯನಾರಾಯಣ, ಇಂಥ ತುಲಾರಾಶಿಯ ನೋಡುವಂತಹ ಒಂದು ನೋಟ. ತುಲಾರಾಶಿಗೆ ಇರುವಂತಹ 12 ರಾಶಿಗಳಲ್ಲಿ ಒಂದು ಗೋಲ್ಡನ್ ರಾಶಿ, ಒಂದು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥ ಅದೃಷ್ಟದ ಒಂದು ರಾಶಿ ಯಾವುದು ಅಂತ ಅಂದರೆ ತುಲಾರಾಶಿ ಅಂತ ಹೇಳ್ಬೋದು. ತುಲಾರಾಶಿಗೆ 2025ರಲ್ಲೂ ಲಾಭ, 2026ರಲ್ಲಿ ಅದಕ್ಕೆ ಡಬಲ್ ಲಾಭ ಅಂತ ಹೇಳ್ಬೋದು. ಒಂದು ರೀತಿಯಾದಂತಹ ಅದೃಷ್ಟದ ವರ್ಷ 2026ನೇ ಇಸ್ವಿ ತುಲಾರಾಶಿಗೆ. ಮುಟ್ಟಿದ್ದೆಲ್ಲವೂ ಚಿನ್ನವೇ, ಪ್ರಯತ್ನಿಸಿದ ಕೆಲಸವೆಲ್ಲವೂ ಲಾಭವೇ. ಉತ್ತಮವಾದಂತಹ ವರ್ಷ ಯಾರಿಗಾದರೂ ಇದೆಯಾ ಅಂತ ಅಂದರೆ ಅದು ತುಲಾರಾಶಿಗೆ ಅಂತ ಯಾವುದೇ ಅನುಮಾನಗಳಿಲ್ಲದೆ ಹೇಳಬಹುದು. ಸ್ವಾತಿ ನಕ್ಷತ್ರವಾಗಿರ್ಬೋದು, ರೇವತಿ ನಕ್ಷತ್ರವಾಗಿರ್ಬೋದು, ವಿಶಾಖ ನಕ್ಷತ್ರವಾಗಿರ್ಬೋದು, ಈ ನಕ್ಷತ್ರಗಳಿಂದ ಕೂಡಿರುವಂತಹ ತುಲಾರಾಶಿ 2026ನೆಯ ಅದೃಷ್ಟದ ರಾಶಿ. ಈ ಅದೃಷ್ಟದ ರಾಶಿ
ಏನನ್ನು ಮಾಡಿದ್ರು ಎಲ್ಲವೂ ಲಾಭದಾಯಕವಾಗಿಯೇ ಇರುತ್ತೆ. ಯಾಕೆ ಅಂದರೆ 6ನೇ ಮನೆಯಲ್ಲಿರುವಂತಹ ಭ್ರಾತೃಸ್ಥಾನದಲ್ಲಿರುವಂಥ ಶನಿಗ್ರಹ ಭ್ರಾತೃಗಳಿಂದ ಲಾಭ ತಂದುಕೊಡ್ತಾನೆ. ಸ್ನೇಹ ವರ್ಗದಿಂದ ದಾಯಾದಿಗಳಲ್ಲಿ ಯಾವುದೇ ಕಲಹಗಳಿಲ್ಲದೆ ದಾಯಾದಿಗಳಿಂದ ಲಾಭವನ್ನು ತಂದುಕೊಡ್ತಾನೆ. ಮತ್ತು ಕುಟುಂಬದಲ್ಲಿ ಉತ್ತಮವಾದಂಥ ಬಾಂಧವ್ಯವನ್ನು ತಂದುಕೊಡ್ತಾನೆ. ಕುಟುಂಬದಲ್ಲಿ ಸೌಹಾರ್ದತೆಯನ್ನು ತಂದುಕೊಡ್ತಾನೆ. ಕುಟುಂಬ ಜೊತೆಯಲ್ಲಿ ವಿನಿಮಯವನ್ನು ಮಾಡಿಕೊಳ್ಳುವಂಥ ಆಲೋಚನೆಗಳನ್ನು ತಂದುಕೊಡ್ತಾನೆ. ಕುಟುಂಬ ಜೊತೆಯಲ್ಲಿ ಚರ್ಚಿಸಿ ಸುಮಾರು ನಾನಾ ಶುಭ ಕಾರ್ಯಗಳನ್ನು ನಾನಾ ರೀತಿ ಕೆಲಸ ಕೈಂಕರ್ಯ ಅಭಿವೃದ್ಧಿಗಳನ್ನು ನೋಡುವಂಥ ಉತ್ತಮವಾದಂತಹ ಮನಸ್ಥಿತಿಯನ್ನು ತಂದುಕೊಡುವಂತಹ ಯೋಗದಲ್ಲಿರುವಂಥವನು ಶನಿಗ್ರಹ ತುಲಾರಾಶಿಯವರಿಗೆ. ಪಂಚಮದಲ್ಲಿರುವಂಥ ಕೆಲವು ಗ್ರಹಗಳು ಒಂದು ಲಾಭವೂ ಉಂಟು ನಷ್ಟವೂ ಉಂಟು. ಆದರೆ ಎಲ್ಲ 2026ನೇ ಇಸ್ವಿ ಅಂತೂ ನಷ್ಟಕ್ಕಿಂತಲೂ ಲಾಭವನ್ನು ನಿರೀಕ್ಷೆ ಮಾಡುವಂಥ ಯೋಗ ಫಲದಲ್ಲಿರುವಂಥವರು ತುಲಾರಾಶಿ. ಗುರುವಿನ ಯೋಗ ಫಲ, ಚಂದ್ರನ ಯೋಗ ಫಲ, ಕೇತುವಿನ ಯೋಗ ಫಲ, ಶನಿಯ ಯೋಗ ಫಲ, ಗುರುವಿನ ಶುಕ್ರನ ಯೋಗ ಫಲ, ಎಲ್ಲ ಯೋಗ ಫಲದಲ್ಲಿ ಕೂಡಿರುವಂಥ ಏಕಕಾಲದಲ್ಲಿ ಯೋಗ ಫಲದಲ್ಲಿ ಕೂಡಿರುವಂತಹ ಈ ತುಲಾರಾಶಿ ನಾನು ಆಗಲೇ ಹೇಳಿದೆ. ಅದಕ್ಕೆ ಈ ತುಲಾರಾಶಿಗೆ ಅದೃಷ್ಟದ ರಾಶಿ ಇದು. ಏನು ಮಾಡಿದ್ರೂ ಸಹ ಎಲ್ಲವೂ ಸಕ್ಸಸ್ ಆಗುವಂಥ ವರ್ಷವಾಗಿರುತ್ತೆ 2026 ತುಲಾರಾಶಿಗೆ. ತುಲಾರಾಶಿಯವರು ನೀವು ಮಾಡಬೇಕಾಗಿರುವಂಥದ್ದು, ಈ ರಾಶಿಯವರು ನಾನು ಹೇಳುವಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ ಸಿಗುತ್ತೆ ನಿಮಗೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ ನಿಮಗೆ. ಹೊರದೇಶಕ್ಕೆ ಪ್ರಯಾಣ ಮಾಡುವಂಥ ಸುಯೋಗಗಳು ಸಿಗುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥ ಸುಯೋಗಗಳು ಸಿಗುತ್ತೆ. ದೇವರ ದರ್ಶನಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ವ್ಯವಹಾರಗಳು ಎಲ್ಲವೂ ಅನುಕೂಲಕರವಾದಂತಹ ಇರುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಗಳಿಕೆ ಇರುತ್ತೆ ನಿಮಗೆ. ಕೋರ್ಟು ಕಚೇರಿಗಳಿಂದ ಜಯದ ವಾತಾವರಣಗಳಿರುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುತ್ತೆ. ಎಲ್ಲವೂ ಸಹ ಅಂದುಕೊಂಡಂಥದ್ದೆಲ್ಲವೂ ಅನುಕೂಲಕರವಾದಂಥ ದಿನಗಳನ್ನು ನಿರೀಕ್ಷೆ ಮಾಡುವಂತಹ ಶುಭ ದಿನಗಳು ಜನವರಿಯಿಂದ ಹಿಡಿದು ವರ್ಷ ಪೂರ್ವವಾಗಿ ತುಲಾರಾಶಿಗೆ ಒಂದು ಉತ್ತಮವಾದಂಥ ವರ್ಷವೇ ಆಗಿರುತ್ತೆ ಅಂತ ಹೇಳಬಹುದು. ತುಲಾರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ. ಶುಕ್ರಗ್ರಹನೇ ಯೋಗ ಫಲದಲ್ಲಿರುವಂಥವನು. ಶುಕ್ರ ಜೊತೆಯಲ್ಲಿ ಗುರುವೂ ಸಹ ಯೋಗ ಫಲದಲ್ಲಿರುವಂಥವನು. ಈ ರಾಶಿಯವರು ಯಾವಾಗಲೂ ಸಹ ತುಲಾರಾಶಿಯವರು ನಾನತ್ವವನ್ನು ಬಿಡಬೇಕು, ಅಹಂಕಾರವನ್ನು ಬಿಡಬೇಕು, ಇನ್ನೊಬ್ಬರನ್ನು ತೇಜೋವಧೆಯನ್ನು ಮಾಡೋದನ್ನು ಬಿಡಬೇಕು, ಇನ್ನೊಬ್ಬರನ್ನು ಹೀಯಾಳಿಸೋದನ್ನು ಬಿಡಬೇಕು. ಇದು ಜಾಸ್ತಿ ಈ ರಾಶಿಯವರಿಗಿರುತ್ತೆ. ಇನ್ನೊಬ್ಬರನ್ನು ಹೀಯಾಳಿಸೋದು, ಇನ್ನೊಬ್ಬರಿಗೆ ತೇಜೋವಧೆ ಮಾಡೋದು, ಒಂದು ಅಹಂಕಾರವನ್ನು ಪಡುವಂಥದ್ದು, ಇದೆಲ್ಲವೂ ಸಹ ನಿಮ್ಮಲ್ಲಿರುತ್ತೆ. ಇವೆಲ್ಲವೂ ಸಹ ಉಡಾಫೆಗಳನ್ನೆಲ್ಲವೂ ಸಹ ಬಿಟ್ಟು ಒಂದು ಉತ್ತಮವಾದಂತಹ ಮನುಷ್ಯತ್ವವನ್ನು ಬೆಳೆಸ್ಕೊಂಡು ಎಲ್ಲರೂ ಸಹ ಗೌರವಿಸ್ತಾ ಇನ್ನೊಬ್ಬರ ಬಗ್ಗೆ ಏನೂ ಸಹ ನಾವು ಊಹಾಪೋಹಗಳನ್ನು ಮಾತನಾಡದೆ ನಮಗಿರುವಂಥದ್ದನ್ನೇ ನಾವು ಚೆನ್ನಾಗಿ ಬಳಸ್ಕೊಂಡು ಒಂದು ಉತ್ತಮವಾದಂತಹ ವ್ಯಕ್ತಿಗಳಾಗಿ ಬೆಳೆದಾಗ ಯಾವುದೂ ಸಮಸ್ಯೆಗಳು ಬರೋದಿಲ್ಲ. ಈ ರಾಶಿಯವರ ಅಧಿಪತಿಯಾದಂಥವನು ಶುಕ್ರಗ್ರಹ. ಶುಕ್ರಗ್ರಹದಾಗ ನೀವು ಮಾಡಬೇಕಾಗಿರುವಂಥದ್ದು ಶಿವನ ಉಪಾಸನೆ, ದುರ್ಗಾ ಪರಮೇಶ್ವರಿ ಉಪಾಸನೆ ಸದಾಕಾಲ ಮಾಡ್ತಾಯಿರಿ. ನಿಮ್ಮ ಅಭಿವೃದ್ಧಿ ಇನ್ನು ಉತ್ತುಂಗದಕ್ಕೆ ಹೋಗುತ್ತೆ. ಉತ್ತುಂಗದ ಅಭಿವೃದ್ಧಿಗಳಾಗುತ್ತೆ. ಅಭಿವೃದ್ಧಿಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಇದ್ದಾಗ ಅಹಂಕಾರವನ್ನು ಪಡಬೇಡಿ. ಅಭಿವೃದ್ಧಿ ಬಂದಾಗ ಯಾರಿಗಾರು ಒಂದು 4 ಜನಕ್ಕೆ ಸಹಯೋಗವನ್ನು ಮಾಡಿ, ಕೈಲಾದಂಥವ್ರು ಸಹಕಾರವನ್ನು ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಅವರು ನಿಮ್ಮನ್ನು ನೆನ್ಕೊತಾರೆ. ನಿಮ್ದು ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಅವ್ರು ನೆರವಾಗ್ತಾರೆ. ಅದನ್ನು ಬಿಟ್ಟು ಬಂದಂಥ ಹಣವನ್ನಾಗಿರ್ಬೋದು, ಬರುವಂಥ ಅದೃಷ್ಟಗಳನ್ನಾಗಿರ್ಬೋದು ಕೆಟ್ಟದಾಗಿ ಬಳಸ್ಕೊಂಡು ಅದನ್ನು ಹಾಳು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪಡುವಂಥ ದಿನಗಳು ಖಂಡಿತವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ತುಲಾರಾಶಿಗೆ ಅದೃಷ್ಟದ ವರ್ಷ, ತುಲಾರಾಶಿ ಅದೃಷ್ಟದ ರಾಶಿ ಅಂತ ಹೇಳ್ಬೋದು. ತುಲಾರಾಶಿಗೆ 2026ರಲ್ಲಿ ತುಂಬ ಅನುಕೂಲಕರವಾಗಿದೆ. ವೃಶ್ಚಿಕ ರಾಶಿ ಈ ವರ್ಷ ಯಾಕೋ 2025ನೇ ಇಸ್ವಿ ಅಂಥ ಅನುಕೂಲಗಳನ್ನು ನೋಡಲಿಲ್ಲ. ಗುರುಬಲವನ್ನು ಕಳ್ಕೊಂತು, ಪಂಚಮದಲ್ಲಿ ಶನಿ ಬಂತು, ಒಂದಲ್ಲ ಒಂದು ತೊಂದರೆಗಳು ತಾಪತ್ರೆಗಳು, ಅಂದುಕೊಂಡಂಥ ಯಾವುದೇ ಕೆಲಸಗಳು ಆಗಲಿಲ್ಲ. ಸ್ನೇಹಿತರು ಯಾರೂ ಕೈ ಹಿಡಿಲಿಲ್ಲ. ಕಷ್ಟದಲ್ಲಿ ಬಂದಾಗ ಯಾರೂ ಕುಟುಂಬದಲ್ಲಿ ಯಾರೂ ನೆರವಾಗಲಿಲ್ಲ. ಇಂಥ ದಿನಗಳನ್ನೇ ಕಂಡಂಥದ್ದು. ನಮ್ಮ ಕಲ್ಪನೆಯೂ ಬೇರೆ ಬೇರೆ ಇತ್ತು. ನಂಗೆ ಹಿಂಗಾಗ್ಬಿಡ್ಬೋದು, ಹಂಗಾಗ್ಬಿಡ್ಬೋದು, ರಿಸಲ್ಟ್ ಹಿಂಗೆ ಬರ್ಬೋದು, ಹಿಂಗೆ ಎಲ್ಲವೂ ಸಹ ಕಲ್ಪನೆಗಳನ್ನು ಮಾಡ್ಕೊಂಡ್ವಿ. ಆದರೆ ಎಲ್ಲವೂ ಸಹ ಉಲ್ಟಾ ಪಲ್ಟಾ ಆದಂತಹ ವರ್ಷ ಯಾವುದು ಅಂತಂದರೆ 2026ನೇ ವರ್ಷ, 2025ನೇ ವರ್ಷ ವೃಶ್ಚಿಕ ರಾಶಿಗೆ ಅಂಥ ಫಲಗಳನ್ನೇನು ಕೊಡಲಿಲ್ಲ. ಹಾಗಾದರೆ 2026ರಲ್ಲಿ ಏನಾದರೂ ವೃಶ್ಚಿಕ ರಾಶಿಗೆ ಬದಲಾವಣೆಗಳಾಗತ್ತಾ ಅಂತ ಅಂದರೆ ನೋಡಿ, 2025 ಎಂಡಲ್ಲಿ ನವೆಂಬರ್ ಆ್ಯಂಡ್ ಡಿಸೆಂಬರಲ್ಲಿದ್ದಂತಹ ಗುರುವಿನ ಯೋಗ ಫಲ, ಗುರುಬಲ ಕಂಡಂತಹ ವೃಶ್ಚಿಕ ರಾಶಿ ಮತ್ತೆ ಗುರುಬಲವನ್ನು ಕಳ್ಕೊಳ್ಳುತ್ತೆ. ಮತ್ತೆ ಪಂಚಮದಲ್ಲಿರುವಂಥ ಶನಿಯನ್ನು ಬದಲಾವಣೆಗಳೇನು ಆಗಲಿಲ್ಲ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ವರ್ಷದ 2026ನೇ ಇಸ್ವಿಯ
ಜೂನ್ ತಿಂಗಳು ಅಂದರೆ ವರ್ಷದ ಅರ್ಧ ಭಾಗದಷ್ಟು ಗುರುವಿನ ಬಲವನ್ನು ಕಳ್ಕೊಂಡು ಶನಿಯ ಬಲವನ್ನು ಕಳ್ಕೊಂಡು ಮತ್ತೆ ಯಥಾಸ್ಥಿತಿ ನಮ್ಮನ್ನು ಕಂಡಾಗ ಬೇರೆಯವರು ಬೇರೆ ರೀತಿಯಲ್ಲಿ ಮಾತನಾಡಿಕೊಳ್ಳುವಂಥದ್ದು, ತೇಜೋವಧೆ ಮಾಡುವಂಥದ್ದು, ಹೀಯಾಳಿಸುವಂಥದ್ದು, ನಿಮಗೆ ನೆರವಾಗ್ತೀನಿ ಅಂತ ನಮಗೆ ಎಲ್ಲವೂ ಸಹ ಹೇಳಿ ಕೊನೆಗೆ ನಮಗೆ ಕೈ ಕೊಡುವಂಥದ್ದು, ನಮ್ಮ ಕಲ್ಪನೆಯನ್ನು ಸಹ ಉಲ್ಟಾ ಪಲ್ಟಾ ಮಾಡುವಂಥ ಸಾಧ್ಯತೆಗಳು ಈಗಲೂ ಸಹ ಇರುತ್ತೆ. ಯಾರನ್ನೂ ಅತಿಯಾಗಿ ನಂಬಕ್ಕೆ ಹೋಗಬೇಡಿ. ನಿಮ್ಮ ಅಂದುಕೊಂಡಂಥ ಕೆಲಸಗಳೆಲ್ಲವೂ ಸಹ ಅಷ್ಟು ಸಲೀಸಾಗಿ ಸುಲಭವಾಗಿ ನಿಮಗೆ ಕೈಗೂಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕೆ ಅಂದರೆ ಪಂಚಮದಲ್ಲಿರುವಂಥ ಶನಿಯ ದೃಷ್ಟಿ, ಕೋಪದ ದೃಷ್ಟಿ, ಶತ್ರುಬಾಧೆಯ ದೃಷ್ಟಿ, ಊಹಾಪೋಹಗಳ ನಡುವಂತಹ ದೃಷ್ಟಿ, ನಿಮ್ಮ ನಂಬದೇ ಇರುವಂತಹ ದೃಷ್ಟಿಗಳು ಇವೆಲ್ಲವೂ ಸಹ ಶನಿ ದೋಷದಲ್ಲಿರುತ್ತೆ. ಗುರುವಿನ ಬಲವನ್ನು ಕಳ್ಕೊಂಡಾಗ ಶುಭ ಕಾರ್ಯಗಳು ಯಾವುದೂ ಆಗಲ್ಲ, ಅಂದುಕೊಂಡಂಥ ಕೆಲಸಗಳು ಯಾವುದೂ ಆಗಲ್ಲ, ಕೈಗೂಡೋದಿಲ್ಲ. ವ್ಯವಹಾರದಲ್ಲೆಲ್ಲವೂ ಸಹ ಇವತ್ತಾಗುವಂಥದ್ದು ಒಂದು ತಿಂಗಳಾಗುತ್ತೆ, ಒಂದು ತಿಂಗಳಾಗುವಂಥ ಕೆಲಸ ಒಂದು ವರ್ಷವಾಗುತ್ತೆ. ಆದ್ದರಿಂದ ಕಾಯಬೇಕಾಗ್ತದೆ. 2026ನೇ ಇಸ್ವಿ ಜೂನ್ ತಿಂಗಳು ತನಕನೂ ಅಂಥ ಶುಭವಾಗಿರುವಂಥ ಶುಭ ಫಲಗಳನ್ನು ಖಂಡಿತವಾಗಿ ವೃಶ್ಚಿಕ ರಾಶಿ ನೋಡಲಿಕ್ಕೆ ಕಷ್ಟಕರವಾಗುತ್ತೆ. ಗುರುಬಲವಿಲ್ಲ, ಶನಿ ಬಲವಿಲ್ಲ, ಇದೆಲ್ಲವೂ ಜೊತೆಯಲ್ಲಿ ನಿಮಗೆ ಲಾಭ ಎಲ್ಲಿ ಸಿಗುತ್ತೆ ಅಂತಂದರೆ ಬುಧನ ಯೋಗ ಫಲ ಸಿಗುತ್ತೆ, ಮತ್ತು ನಿಮಗೆ ಕುಜನ ಯೋಗ ಫಲ ಸಿಗುತ್ತೆ, ಶುಕ್ರನ ಯೋಗ ಫಲ ಸಿಗುತ್ತೆ. ಇವೆಲ್ಲವೂ ಸಹ ವರ್ಷದ ಅದೇ ಮಧ್ಯಭಾಗದ ನಂತರದಲ್ಲಿ ನಿಮಗೆ ಅನುಕೂಲಕರವಾದಂಥ ದಿನಗಳು ನಿಮಗೆ ಸಿಗುವಂಥದ್ದು. ಅಲ್ಲಿವರೆಗೂ ಸಹ ನೀವು ವೆಯ್ಟ್ ಮಾಡಬೇಕಾಗ್ತದೆ. ಆದರೆ ಅದನ್ನು ಬಿಟ್ಟು ನಾನು ಏನೋ ಒಂದು ಮ್ಯಾಜಿಕ್ ಮಾಡಿಬಿಡ್ತೀನಿ, ಏನೋ ಬದಲಾವಣೆಗಳಾಗುತ್ತೆ ಅಂತ ಮಾಡೋಕ್ಕೋದ್ರೆ ಖಂಡಿತವಾಗಿ ಕಷ್ಟದ ದಿನಗಳು ನಿಮಗೆ ಸಿಗಾಕೊಳ್ಳುತ್ತೆ. ಯಾವುದೇ ವ್ಯವಹಾರದಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳ, ಮೇಲಧಿಕಾರಿಗಳಿಂದ ನಮಗೆ ತೊಂದರೆ ತಾಪತ್ರೆಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಸಹಪಾಠಿಗಳಿಂದ ನಮಗೆ ತೊಂದರೆ ತಾಪತ್ರೆಗಳು, ಮತ್ತು ಊಹಾಪೋಹಗಳು, ಕೆಟ್ಟ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಟ್ಟ ಚಿಂತನೆಗಳು, ಇಲ್ಲ ಸಲ್ಲದ ಅಪನಿಂದನೆಗಳನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ವೇಟ್ ಮಾಡಬೇಕಾಗತ್ತೆ. ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ವೃಶ್ಚಿಕ ರಾಶಿಯವರು ನೀವು ಎಲ್ಲದನ್ನು ನಂಬಕ್ಕೆ ಹೋಗಬಾರ್ದು. ಎಲ್ಲರನ್ನೂ ಒಳ್ಳೆಯವರು ಅನ್ಕೊಂಡ್ಬಿಡ್ತೀರಿ, ಎಲ್ಲರೂ ನಂಬಕ್ಕೆ ಹೋಗ್ತೀರಿ. ಆದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಅಂಥ ಒಳ್ಳೆಯರು ಅಂತ ಅಂದ್ಕೊಂಡಂಥ ವ್ಯಕ್ತಿಯೇ ನಮಗೆ ಮಾರಕವಾಗಿರ್ತಾನೆ. ಅವನೇ ನಮಗೆ ಕೈ ಕೊಡ್ತಾ ಇರ್ತಾನೆ. ಭಾಳ ನಂಬಿಕೆ ಇಟ್ಕೊಂಡಿರ್ತೀವಿ, ಅವನು ಮನುಷ್ಯ ನಮ್ಮ ಮೇಲೆ ಇಲ್ಲ ಸಲ್ಲದ ಅಗೇನ ಸಾಗಿಸುವಂಥದ್ದು, ನಮ್ಮ ವಿರುದ್ಧವಾದಂಥ ವ್ಯಕ್ತಿಗಳ ಜೊತೆಯಲ್ಲಿ ಕೈಗೂಡುವಂಥದ್ದು, ಇದೆಲ್ಲವನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಪ್ರಾಮಾಣಿಕತೆ ನಿಮಗೆ ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂಥ ಪ್ರಾಮಾಣಿಕರು ನೀವು. ಪ್ರಾಮಾಣಿಕತೆಯೇ ನಿಮಗೆ ಮಾರಕ ಅಂತ ಹೇಳ್ಬೋದು. ನಿಮ್ಮ ಒಂದು ನ್ಯಾಯ, ನೀತಿ, ಧರ್ಮವೇ ನಿಮಗೆ ಮಾರಕ ಅಂತ ಅನ್ಬೋದು. ಯಾಕೆ ಅಂತಂದರೆ ಅದನ್ನೆಲ್ಲವೂ ಸಹ ಕೆಟ್ಟದಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಆ ಕೆಟ್ಟದಾಗಿ ಬಿಂಬಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಕ್ಕಪಕ್ಕದ ಹೊಟ್ಟೆ ಉರಿಯ ಜನಗಳು. ಈ ರಾಶಿಯವರು ತುಂಬ ಲವಲವಿಕೆಯಿಂದ ಇರ್ತೀರಿ, ತುಂಬ ಓಡಾಟನ ಇಟ್ಕೊಳ್ತೀರಿ, ಸದಾಕಾಲ ಹೊರಗಡೆ ಪ್ರಪಂಚದಲ್ಲಿ ಯಾವಾಗಲೂ ಸಹ ತೊಡಗಿಸ್ಕೊಂಡಿರ್ತೀರಿ. ಆದರೂ ಲಾಭ ಭಾಳ ಕಡಿಮೆ, ಶ್ರಮ ಜಾಸ್ತಿ, ಲಾಭ ಭಾಳ ಅಲ್ಪ ಪ್ರಮಾಣದ ಲಾಭ. ಯಾಕೆ ಅಂತಂದರೆ 2026ನೇ ಇಸ್ವಿಯೂ ಸಹ ನಿಮಗೆ ಹಾಗೇ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಬಂದು ಕುಜನಾಗಿರ್ತಾರೆ. ಕುಜನಾಗಿರೋದ್ರಿಂದ ರಾಶ್ಯಾಧಿಪತಿ ಯಾವಾಗಲೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಬೇಕು, ಸುಬ್ರಹ್ಮಣ್ಯ ಸ್ವಾಮಿ ಉಪಾಸನೆಯನ್ನು ಮಾಡಬೇಕು, ಪಂಚಮುಖಿ ಹನುಮಂತನ ದರ್ಶನವನ್ನು ಮಾಡಬೇಕು. ಇದೆಲ್ಲವೂ ಸಹ ಮಾಡೋದ್ರಿಂದ ಅನುಕೂಲಕರವಾದಂಥದ್ದು. ನಿಮ್ಮ ಊರುಗಳಿಗೆ, ಗ್ರಾಮಗಳಿಗೆ ಹೋದಾಗ ಕೆಲವರಲ್ಲಿ ಮುನಿಯಪ್ಪ ಅಂತ ಮಾಡ್ತೀರಿ, ಅದನ್ನು ಬಿಡಬೇಡಿ. ನಾಗರ ಪೂಜೆ ಅಂತ ಮಾಡ್ತಿರ್ತೀರಿ, ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಅದನ್ನೆಲ್ಲವೂ ಸಹ ಸದಾಕಾಲ ಮಾಡ್ಕೊಂಡು ಬರ್ತಾಯಿರಿ. ನಿಮಗೆಲ್ಲವೂ ಒಂದು ರೀತಿಯಾದಂಥ ಬೆನಿಫಿಟ್ಟೇ ಹೊರತು ನಷ್ಟವನ್ನಂತ ತಂದು ಕೊಡೋದಿಲ್ಲ. ಕಷ್ಟಕ್ಕೆ ನೆರವಾಗುವಂತಹ, ಕಷ್ಟವನ್ನು ದೂಡುವಂತಹ, ಕಷ್ಟವನ್ನು ಕಳೆಯುವಂತಹ ಒಂದು ಸುಲಭವಾಗಿರುವಂಥ ಮಾರ್ಗ ಅಂತಂದರೆ ಮುನಿಯಪ್ಪನ ಪೂಜೆ ಮಾಡೋದು, ನಾಗರ ಪೂಜೆ ಮಾಡುವಂಥದ್ದು, ಸುಬ್ರಹ್ಮಣ್ಯ ಉಪಾಸನೆ ಮಾಡುವಂಥದ್ದು, ಮನೆದೇವರು, ಕುಲದೇವರು. ಒಂದು ರೀತಿಯಾದಂತಹ ಮಿಶ್ರ ಫಲ. ವರ್ಷದ ಆರಂಭದಿಂದ ಹಿಡಿದು ವರ್ಷದ ಅಂತ್ಯದವರೆಗೂ ಸಹ ಗುರುವಿನ ಬಲವನ್ನು ಕಾಣದೇ ಇರುವಂತಹ ಧನುಸು ರಾಶಿ ಗುರುಬಲದ ಶೂನ್ಯತೆಯಿಂದ ನಿಮ್ಮನ್ನು ಕಾಡೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಧನುಸು ರಾಶಿಯವರಿಗೆ ಗುರುಬಲ 2026 ಇರೋದಿಲ್ಲ. ಆದರೆ ಶನಿಯ ಬಲ ಯೋಗ ತುಂಬ ಚೆನ್ನಾಗಿರುತ್ತೆ, ಶುಕ್ರನ ಯೋಗ ಫಲ ಚೆನ್ನಾಗಿರುತ್ತೆ, ಬೇರೆ ಗ್ರಹಗತಿಗಳ ಅನುಕೂಲತೆಗಳು ಜಾಸ್ತಿ ಇರುತ್ತೆ, ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ. ಗುರುಬಲ ಇಲ್ಲ ಅಂತ ಅಂದಾಗ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದಕ್ಕೆ ಆಗೋದಿಲ್ಲ. ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದನ್ನು ಬಿಟ್ಟರೆ ಶನಿಯ ಯೋಗ ಫಲ ಅನುಕೂಲಕರವಾದಂಥದ್ದು, ಶುಕ್ರನ ಯೋಗ ಫಲ ಬಹಳ ಪ್ರಶಸ್ತವಾಗಿರುವಂಥದ್ದು, ಬುಧನ ಪ್ರಶಸ್ತಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ಮಿಶ್ರ ಫಲ
ಈ ರಾಶಿಯವರಿಗೆ. ಮಿಶ್ರ ಫಲದಲ್ಲಿ ಬಂದಾಗ ಏನಾಗುತ್ತೆ, ಯಾವೊಂದು ವರ್ಷದಲ್ಲಿ ಕೆಲವು ದಿನಗಳಲ್ಲಿ ಅನುಕೂಲ, ಕೆಲವು ದಿನಗಳಲ್ಲಿ ಅನಾನುಕೂಲ. ಈ ಗುರುಬಲ ಇಲ್ಲದಲೇ ಇದ್ದಾಗ ಹೊಸ ಹೊಸ ಕೆಲಸಗಳಲ್ಲಿ ಯಾವಾಗ ಫೇಲ್ಯೂರ್ ಆಗ್ತೀರಿ, ಮೈಂಡ್ ಒಂಥರ ಡಿಪ್ರೆಸ್ಗೆ ಹೋಗುವಂಥದ್ದು, ಆಲೋಚನೆ ಮಾಡುವಂಥ ಶಕ್ತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಭಿನ್ನವಾದಂಥ ಚಿಂತನೆಗಳು ಬರುವಂಥದ್ದು, ಕೆಲಸ ಮಾಡುವಂಥ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಇವೆಲ್ಲವೂ ಸಹ ನಿಮ್ಮನ್ನು ಕಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಆದರೆ ಧೈರ್ಯ ತುಂಬುವಂತಹ ಸ್ನೇಹಿತ, ಧೈರ್ಯ ತುಂಬುವಂತಹ ಕುಟುಂಬ ವರ್ಗ ಇವೆಲ್ಲವೂ ನಿಮಗೆ ಸಿಗುತ್ತೆ. ಶನಿಯ ಯೋಗ ಫಲದಿಂದ ಶನಿ 4ನೇ ಮನೆಯಲ್ಲಿ ಶನಿ ಬಂದಾಗ, ಚತುರ್ಥ ಸ್ಥಾನದಲ್ಲಿ ಶನಿ ಬಂದಾಗ ಕುಟುಂಬದಲ್ಲಿ ನಿಮಗೆ ಒಂದು ಸಹಯೋಗ ಸಿಗುತ್ತೆ. ಸ್ವಲ್ಪ ಏನಾದರೂ ಕುಗ್ಗಿದಂಥ ಸಂದರ್ಭದಲ್ಲಿ ನಿಮಗೆ ಧೈರ್ಯ ನೀಡುವಂತಹ ಮಡದಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಸ್ನೇಹಿತ ವರ್ಗದವರಾಗಿರ್ಬೋದು, ತುಂಬ ಅತ್ಯಂತ ಆಪ್ತರಿಂದ ಸಹಯೋಗ ಸಿಗುವಂಥ ಸಾಧ್ಯತೆಗಳು ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಒಂದು ರೀತಿಯಾದಂತಹ ಅಲ್ಲೂ ಸಹ ಸಹಯೋಗದ ವಾತಾವರಣ ಚೆನ್ನಾಗಿರುತ್ತೆ. ಚಾಡಿಕೋರರು ಇದ್ದೇ ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಿಷ್ಠೆ ಎಲ್ಲವೂ ಸಹ, ಪ್ರಾಮಾಣಿಕತೆ ಅದೆಲ್ಲವೂ ಸಹ ನಿಮಗೆ ವರದಾನವಾಗಿ ನಿಮಗೆ ಅನುಕೂಲಕರವಾದಂಥ ದಿನಗಳನ್ನು ತಂದುಕೊಡುತ್ತೆ. ಜೊತೆಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ರಾಶ್ಯಾಧಿಪತಿ, ಈ ರಾಶಿಗೆ ಅಧಿಪತಿ ಬಂದು ಗುರುವಾಗಿರ್ತಾರೆ. ದೋಷದಲ್ಲಿರುವಂಥವರೇ ಗುರುಗ್ರಹ. ಆದ್ದರಿಂದ ಯಾವಾಗಲೂ ಸಹ ಗುರುವಿನ ಉಪಾಸನೆ ಅತ್ಯಂತ ಪ್ರಾಮುಖ್ಯತೆ ಬೇಕಾಗುತ್ತೆ. ಗುರುವಿನ ಬಲವಿಲ್ಲದಲೇ ಇದ್ದಾಗ, ಗುರುಬಲವನ್ನು ಶೂನ್ಯದಲ್ಲಿದ್ದಾಗ ನಾವುಗಳು ಮಾಡಬೇಕಾಗಿರುವಂಥದ್ದು ಗುರುವಿನ ಉಪಾಸನೆ. ಗುರುವಿನ ಉಪಾಸನೆ ಅಂತಂದರೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಗೆ ಅತ್ಯಂತ ಪ್ರಿಯವಾಗಿರುವಂಥ ದೇವರು ಸಾಯಿಬಾಬಾ ಇದ್ದಾರಾ, ಅಲ್ಲಿಗೆ ಹೋಗಿ. ಅತ್ಯಂತ ಪ್ರಿಯವಾದಂಥ ದೇವರು ರಾಘವೇಂದ್ರ ಸ್ವಾಮಿ ಇದ್ದಾರಾ, ಅಲ್ಲಿಗೆ ಹೋಗಿ. ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಯಾವುದು ಸಿಕ್ಕಲಿಲ್ಲ ಅಂದರೆ ಅಟ್ಲೀಸ್ಟು ಯಾವುದಾದ್ರೂ ನಿಮಗೆ ಗುರುವಿನ ಸ್ಥಾನ, ನಿಮ್ಮ ಕುಲ ಗುರುಗಳು, ನಿಮ್ಮದು ಮಠಗಳಿರುತ್ತಲ್ಲ, ಅಂಥ ಯತಿಗಳಿರ್ತಾರಲ್ಲ, ಆ ಯತಿಗಳ ದರ್ಶನವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೂ ಇಲ್ಲ, ಕೊನೆಗೆ ಯಾವುದೂ ಸಿಕ್ಕಲಿಲ್ಲ ಅಂದರೆ ಮಹಾಗಣಪತಿ, ಶ್ರೀಕೃಷ್ಣ ಭಗವಂತ ಜಗದ್ಗುರು ಅಂತ ಹೇಳ್ತಿರ್ತೀವಿ. ಶ್ರೀಕೃಷ್ಣ ಭಗವಂತನನ್ನು ಜಗತ್ತಿಗೆ ಗುರು ಯಾರು ಅಂತ ಅಂದರೆ ಶ್ರೀಕೃಷ್ಣ ಭಗವಂತ, ಅವನನ್ನು ದರ್ಶನವನ್ನು ಮಾಡಿ. ಇದನ್ನು ಮಾಡೋದ್ರಿಂದ ನಿಮಗೆ ಬಹಳ ಅನುಕೂಲಕರವಾದಂಥ ದಿನಗಳು ಸಿಗುತ್ತೆ. ಆದರೂ ಸಹ ಕೆಲವು ನಾನಾಗಲೇ ಹೇಳ್ದಂಗೆ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡೋಕ್ಕಂತೂ ಖಂಡಿತವಾಗಿ ಸಾಧ್ಯವಾಗೋದಿಲ್ಲ. ಮಾಡಿದ್ರೆ ನಿಮಗೆ ನಷ್ಟಕ್ಕೆ ದೂಡುವಂಥದ್ದು, ಅದರಿಂದ ಸಮಸ್ಯೆಗಳನ್ನು ನೀವೇ ತಲೆ ಮೇಲೆ ಹಾಕೊಳ್ಳುವಂಥದ್ದು ಇದೆಲ್ಲವೂ ಸಹ ಇರುತ್ತೆ. ಒಳ್ಳೆ ದಿನಗಳು ಖಂಡಿತವಾಗಿ ಬರುತ್ತೆ. ಒಳ್ಳೆ ದಿನಗಳಂತೂ ಸಾಧ್ಯತೆಗಳು ಬಹಳ ಅನುಕೂಲಕರವಾದ ದಿನಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸಿಗುತ್ತೆ. ಮುಂದಿನ ಮಾಸ ಭವಿಷ್ಯಗಳಲ್ಲಿ ನೋಡೋಣ ಯಾವ್ಯಾವ ರೀತಿಯಲ್ಲಿ ಧನುಸು ರಾಶಿಗೆ ಅನುಕೂಲ ಸಿಗುತ್ತೆ ಅನ್ನುವಂಥದ್ದನ್ನು. ವರ್ಷ ಭವಿಷ್ಯದಲ್ಲಂತೂ ಧನುಸು ರಾಶಿಗೆ ಬಹಳ ಮಿಶ್ರ ಫಲದಲ್ಲಿ ಗುರುವಿನ ಬಲ ಇದ್ದಾಗ ನೋಡಿ, ಮಕರ ರಾಶಿಯವರೆಗೆ ಸುಮಾರು 7.5 ವರ್ಷಗಳಿಂದಲೂ 7.5 ಅನುಭವಿಸ್ತಿದ್ದಂತಹ ಮಕರ ರಾಶಿ, ಒಂದಲ್ಲ ಒಂದು ಅವಘಡಗಳಿಂದ, ಒಂದಲ್ಲ ತೊಂದರೆ ತಾಪತ್ರಗಳಿಂದ ನೋಡ್ತಿದ್ದಂತಹ ಧನುಸು ರಾಶಿ ಶನಿ ಬಿಡುಗಡೆ ಆಯಿತು. ಬಿಡುಗಡೆ ಆಯಿತು, 7.5 ಬಿಡುಗಡೆ ಆಯ್ತಲ್ಲ ಗುರುಗಳೇ, ಫೆಬ್ರವರಿಯಲ್ಲೇ ಬಿಡುಗಡೆ ಆಗೋಯ್ತು ನಮಗೆ. ಆದರೂ ನಮಗೆ ಅಂತಹ ಅನುಕೂಲಗಳಿಲ್ಲ, ಯಾವುದೂ ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಅನ್ಕೊಂತಿದ್ರೆ ಶನಿ ಬಿಡುಗಡೆ ಆಯಿತು. ಆದರೆ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ಕ್ರೂರ ಸ್ಥಾನದಲ್ಲಿ ಇದ್ವಿ ಮಕರ ರಾಶಿಗೆ. ಈಗಲೂ ಸಹ ಮಕರ ರಾಶಿವರೆಗೆ ಜನವರಿ ತಿಂಗಳಲ್ಲಿ ಜನ್ಮದಲ್ಲಿ 4 ಚತುರ್ಗ್ರಹಗಳು ಸೇರ್ಕೊಳ್ಳುತ್ತೆ. ಮಕರ ರಾಶಿಯಿಂದ ಅಧಿಪತಿ ಯಾರು? ಶನಿಗ್ರಹದಲ್ಲಿ ಬಂದು ಕುಂತವನು ಯಾರು ಅಂತಂದರೆ ಮೊದಲು ರವಿ ಬಂದು ಕೂತ್ಕೊಳ್ತಾನೆ. ರವಿ ಬಂದು ಕೂತ್ಕೊಳ್ತಾ ಅಂತಂದರೆ ಅಲ್ಲಿ ತಂದೆ ಮಕ್ಕಳಲ್ಲಿ ಕಲಹ, ಕುಟುಂಬದಲ್ಲಿ ಕಲಹ, ತಂದೆ ಮಕ್ಕಳಲ್ಲಿ ವಿಭಿನ್ನವಾದಂತಹ ವರ್ತನೆಗಳು, ಅಂಥದ್ದು ಕೆಟ್ಟ ಆಲೋಚನೆಗಳು, ಕಲಹಗಳಿಗೆ ಪ್ರಾರಂಭವನ್ನು ಮಾಡುವಂಥದ್ದನ್ನು ರವಿಗ್ರಹ ಮಾಡ್ತಾರೆ. ಅದೇ ಜನ್ಮದಲ್ಲಿ ಕುಜ ಮತ್ತು ಬುಧ ಗ್ರಹ ಬರ್ತಾರೆ. ಭೂಮಿಯಲ್ಲಿ ಭೂಮಿಯಲ್ಲಿ ಲೇವಾದೇವಿ ಕಲಹಗಳು ಬರುವಂಥದ್ದು, ಮತ್ತು ದಾಯಾದಿ ಕಲಹಗಳು ಬರುವಂಥದ್ದು, ಮತ್ತು ಭೂಮಿಯನ್ನು ಏನೇ ಮಾಡೋಕ್ಕೋದ್ರೆ ನಷ್ಟದ ವಾತಾವರಣಗಳು ಬರುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಅಲೆಯುವಂಥದ್ದು, ಇವೆಲ್ಲವೂ ಸಾಧ್ಯತೆಗಳು ಜಾಸ್ತಿ ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲೂ ಸಹ ಇರುತ್ತೆ. ಆದರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಮಕರ ರಾಶಿಗೆ ಅದೃಷ್ಟದ ವರ್ಷ ಅಂತ ನಾನು ಖಂಡಿತವಾಗಿ 2026 ಹೇಳ್ತೇನೆ. 2026 ಅದೃಷ್ಟ ವರ್ಷ ಯಾಕಾಗುತ್ತೆ ಅಂತ ಅಂದರೆ, ಕೇವಲ ನಿಮ್ಮ ಸಮಸ್ಯೆ, ನಿಮ್ಮ ಗೊಂದಲ, ನಿಮ್ಮ ಕಷ್ಟ ದಿನಗಳು ಎಲ್ಲಿವರೆಗೂ ಅಂತ ಅಂದರೆ ಫೆಬ್ರವರಿ 15ನೇ ತಾರೀಕಿನ ತನಕ ಮಾತ್ರ ಮಕರ ರಾಶಿಯವರಿಗೆ ಕಷ್ಟದ ದಿನಗಳು. ಫೆಬ್ರವರಿ 15ನೇ ತಾರೀಕು ಬಂದರೆ ಮಕರ ರಾಶಿಯವರಿಗೆ ತುಂಬ ಅನುಕೂಲವಾದಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ. ಯಾಕೆಂದರೆ ಶನಿಯ ಯೋಗ ಫಲ ಚೆನ್ನಾಗಿದೆ, ಮಿಕ್ಕಿದೆಲ್ಲ ಗ್ರಹಗತಿಗಳ ಯೋಗ ಫಲ, ಗುರುವಿನ 9ನೇ ಸ್ಥಾನದಲ್ಲಿರುವಂಥ ಗುರುವಿನ ಯೋಗ ಫಲ ಮೇನ್ ಸಿಗುತ್ತೆ. ಶನಿ ಬಲ ಸಿಗುತ್ತೆ, ಗುರುಬಲ ಸಿಗುತ್ತೆ ಮೇಲೆ ಮಿಕ್ಕಿದ್ದೆಲ್ಲ ಗ್ರಹಗಳಿಗೂ ಉಚ್ಚ ಸ್ಥಾನಕ್ಕೆ ಬಂದು ನಿಮ್ಮ
ಅದೃಷ್ಟದ ದಿನಗಳನ್ನು ತಂದುಕೊಡ್ತವೆ. ಕಷ್ಟ ದಿನಗಳನ್ನೆಲ್ಲೂ ಸಹ ಮರೆಮಾಚುತ್ತವೆ. ಕಷ್ಟ ದಿನಗಳನ್ನೆಲ್ಲೂ ಸಹ ದೂರ ಓಡಿಸ್ತವೆ. ಪಟ್ಟಂತಹ ಕಾರಾಗೃಹ ವಾಸಗಳಾಗಿರ್ಬೋದು, ಕೋರ್ಟು ಕಚೇರಿಗಳಾಗಿರ್ಬೋದು, ನ್ಯಾಯಾಂಗ ಬಂಧನವಾಗಿರ್ಬೋದು, ಪೊಲೀಸ್ ಸ್ಟೇಷನ್ಸ್ಗಳಾಗಿರ್ಬೋದು, ಎಂತೆಂಥ ಸಮಸ್ಯೆಗಳನ್ನು ಎದುರಿಸಿದಂತಹ ಎಷ್ಟೆಷ್ಟೋ ಅಪರಾಧಗಳ ಸ್ಥಾನದಲ್ಲಿ ಹೋದಂತಹ ವ್ಯಕ್ತಿಗಳೆಲ್ಲವೂ ಸಹ ಅದರಿಂದ ಹೊರಬರುವಂತಹ ಸಾಧ್ಯತೆಗಳು 99% ನಿಮಗೆ ಸಿಗುತ್ತೆ. ಫೆಬ್ರವರಿ 15ನೇ ತಾರೀಕು ಇದೆಯಲ್ಲ, ಅದು ನಿಮಗೆ ಲಕ್ಕಿ ಇಯರ್. ಫೆಬ್ರವರಿ 15ನೇ ತಾರೀಕು ಮೇಲೆ ಸಿಗುವಂಥದ್ದೆಲ್ಲವೂ ಸಹ ಅದೃಷ್ಟದ ವರ್ಷಗಳು ಅಂತ ಹೇಳ್ಬೋದು. ಆದ್ದರಿಂದ ಭಯಪಡುವಂಥದ್ದು ಬೇಕಾಗಿಲ್ಲ. ನಾನು ಹೇಳುವಂಥದ್ದು ಈ ವರ್ಷದಲ್ಲಿ ನಿಮಗೆ 2026ನೇ ಇಸ್ವಿ ಇದೆಯಲ್ಲ, ಉತ್ತಮವಾದಂತಹ ವರ್ಷ, ಉತ್ತಮವಾದಂತಹ ಯೋಗ. ಆ ಯೋಗ ಫಲವನ್ನೆಲ್ಲ ಕೊಡುವಂಥದ್ದು ನಿಮಗೆ ಶನಿ ಆ್ಯಂಡ್ ಗುರು ಇವೆರಡೂ ಸಹ ನಿಮಗೆ ಅನುಕೂಲವಾದಂಥ ದಿನಗಳನ್ನು ತಂದು ಕೊಡ್ತಾರೆ. ಭಯದ ವಾತಾವರಣಗಳು ಬೇಡ. ನೀವು ಮಾಡಬೇಕಾಗಿರುವಂಥ ಶನಿ ಉಪಾಸನೆ ಸದಾಕಾಲ. ಪಂಚಮಿಗೆ ಹನುಮಂತನ ದರ್ಶನ ಪ್ರತಿ ಸಾಯಂಕಾಲ, ಅಂದರೆ ಶನಿವಾರ ಸಾಯಂಕಾಲ ಹೋದರೆ ನೀವು ಶನಿಗೆ ಎಳಬತ್ತಿ ಹಚ್ಚುವಂಥದ್ದು ಶನಿಯ ಉಪಾಸನೆ. ಯಾಕೆಂದರೆ 7:30 ಬಂದು ನೆಂದು ನಿಮ್ಮನ್ನೆಲ್ಲ ಕಷ್ಟಕ್ಕೆಲ್ಲ ದೂಡಿ ನಿಮ್ಮನ್ನು ಕೆಟ್ಟ ಸ್ಥಾನವನ್ನು, ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಬುದ್ಧಿಗಳನ್ನು, ಕೆಟ್ಟ ಕಲಹಗಳನ್ನೆಲ್ಲವೂ ಸಹ ಹೋಗಲಾಡಿಸಿ ಮನುಷ್ಯತ್ವದ ಪಾಠವನ್ನು ಹೇಳ್ಕೊಟ್ಟಂಥವನು ಶನಿಗ್ರಹ. ಇದುವರೆಗೂ ನಿಮಗೆ ಹೆಂಗೆ ಬದುಕಬೇಕು, ಯಾರು ನಂಬಬೇಕು, ಯಾರು ನಂಬಾರ್ದು, ಹೆಂಗೆಂಗೋ ಬದುಕ್ತಾ ಇದ್ರಿ, ಹೆಂಗೆಂಗೋ ಜೀವನ ಮಾಡ್ತಿದ್ರಿ, ಅದನ್ನೆಲ್ಲವೂ ಸಹ ಸರಿದೂಕಕ್ಕೆ ತಂದುಕೊಟ್ಟಂಥದ್ದು ಒಂದು ರೀತಿಯ ಗುರುವಿನ ಸ್ಥಾನಕ್ಕೆ ಬಂದಂಥವನು ಶನಿಗ್ರಹ. ನಿಮಗೆ ಜೀವನದ ಪಾಠವನ್ನು ಕಲಿಸಿದಂಥವನು ಶನಿಗ್ರಹ. ಆದ್ದರಿಂದ ಅವನನ್ನು ಯಾವಾಗಲೂ ಸಹ ಉಪಾಸನೆಯನ್ನು ಮಾಡಬೇಕು. ನಿಮಗೆ ಮತ್ತೆ ಶನಿ 7:30 ಬರುವಂಥದ್ದು 35 ವರ್ಷ ಬೇಕು. ಆದರೆ ಈಗ ನಿಮ್ಮ ಪಾಠ ಕಲಿಸಿರುವಂಥದ್ದು, ನಿಮಗಾದಂತಹ ಕಷ್ಟ, ನೋವು ಮತ್ತು ಅನುಭವಿಸಿದಂತಹ ಹಿಂಸೆ ಇವೆಲ್ಲವೂ ಸಹ ಜೀವನದ ಸನ್ಮಾರ್ಗಕ್ಕೆ ತಂದು ಬಿಟ್ಟಿದೆ. ಜೀವನದ ಸನ್ಮಾರ್ಗ ಹೆಂಗೆ ನಡಿಬೇಕು ಅನ್ನುವಂಥದ್ದು ಪಾಠವನ್ನು ಕಲಿಸಿದೆಯಲ್ಲ, ಆ ಋಣಕ್ಕೋಸ್ಕರವಾಗಿ ಶನಿಯ ಧ್ಯಾನವನ್ನು, ಶನಿಯ ಉಪಾಸನೆಯನ್ನು ಮಾಡಿ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ. ಭಗವಂತ ನಿಮಗೆ ಇನ್ನೂ ಬದಲಾವಣೆಗಳಿದೆಯಾ, ಕುಂಭರಾಶಿಯಲ್ಲಿ ಏನಾದರೂ ಒಂದು ಸುಖವಾದಂತಹ ದಿನಗಳನ್ನು ನೋಡ್ಬೋದು ಅಂತ ಅಂದರೆ ನೋಡಿ, ಕುಂಭರಾಶಿನಲ್ಲಿ ಇದುವರೆಗೂ 7.5 ಇದೆ. 2026 ಸಹ ನಿಮಗೆ 7.5 ಇರುತ್ತೆ. ಜನ್ಮದಲ್ಲಿ ರಾಹು ಇದ್ದಾನೆ. ಈಗಿರುವಂಥದ್ದರಲ್ಲಿ ದ್ವಾದಶ ಸ್ಥಾನದಲ್ಲಿ ನಿಮಗೆ ರವಿ, ಕುಜ, ಬುಧ, ಶುಕ್ರ ಇವೆಲ್ಲವೂ ಸಹ ಆರಂಭದಲ್ಲಿರುತ್ತೆ. ಆರಂಭದಲ್ಲಿಯೇ ಕುಂಭರಾಶಿಯವರಿಗೆ ಒಂದು ರೀತಿಯ ಕಷ್ಟದ ವಾತಾವರಣ, ನೋವಿನ ವಾತಾವರಣ, ನಷ್ಟದ ವಾತಾವರಣ, ಸಮಸ್ಯೆಗಳ ಗೊಂದಲ ಗೂಡಾಗುವಂತಹ ವಾತಾವರಣಗಳನ್ನು ನೋಡುತ್ತಿರ್ತೀರಿ. ಏನನ್ನು ಮಾಡೋಕ್ಕೂ ಅಂದರೂ ಸಹ ಅಪರಾಧಿ ಸ್ಥಾನದಲ್ಲಿ ನಮ್ಮ ನೋಡ್ತಾರೆ, ಅಪನಿಂದನೆಗಳನ್ನು ಮಾಡ್ತಿರ್ತಾರೆ, ಹೀಯಾಳಿಸುವಂಥದ್ದು, ಚೀಡಿಸುವಂಥದ್ದು, ನಮ್ಮನ್ನೆಲ್ಲವೂ ಸಹ ಒಂದಲ್ಲ ಒಂದು ಅವಮಾನಿಸುವಂತಹ ವ್ಯಕ್ತಿಗಳು ನಮಗೆ ಸಿಗ್ತಾ ಇರ್ತಾರೆ. ಕುಂಭರಾಶಿ ಈಗಲೂ ಸಹ ಜಾತಕ ಹುಷಾರಾಗಿರಬೇಕಾಗ್ತದೆ. ಕುಂಭರಾಶಿಗೆ ಯಾವಾಗಲೂ ಕಷ್ಟ, ಸಮಸ್ಯೆ, ಗೊಂದಲ ಅನ್ನುವಂಥದ್ದು ಕುಂಭರಾಶಿಗೆ ಜಾಸ್ತಿ ಬರುತ್ತೆ ನೋಡಿ. ಯಾಕೆ ಅದು ಆ ಗ್ರಹಗಳ ಬದಲಾವಣೆಗಳು ಹಂಗೆ ಇರುತ್ತೆ. ಯಾಕೆಂದರೆ ಒಂದು ಗ್ರಹಣ ದೋಷ ತೊಗೊಳ್ಳಿ, ಕುಂಭರಾಶಿಗೆ ದೋಷ. ಇನ್ನೊಂದಾದರೂ ಹೊಸ ವರ್ಷ ತೊಗೊಳ್ಳಿ, ಕುಂಭರಾಶಿ ದೋಷ. ಇನ್ನೊಂದಾದರೂ ಒಂದೇನೋ ತೊಗೊಳ್ಳಿ, ಕುಂಭರಾಶಿಗೆ ದೋಷ. ಯಾಕೆಂದರೆ ಕುಂಭರಾಶಿಯವರಿಗೆ ಆ ಸ್ಥಾನದಲ್ಲಿರುವಂತಹ ಆ ವರ್ಷಗಳು ಬಂದರೆ 7.5 ಅಂತ ಬಂದ್ಬಿಟ್ರೆ, ನಾನು ಹೇಳ್ತೀವಲ್ಲ, ಹಳ್ಳಕ್ಕೆ ಬಿದ್ದಾಗ ಆಳುವಂತ ಕಲ್ಲು ಅಂತ ಹೇಳ್ತಿರ್ತೀವಿ ಹಳ್ಳಿ ಭಾಷೆಯಲ್ಲಿ. ಹಾಗೆ 7.5 ಅಂತ ಬಂದಾಗ ಕುಂಭರಾಶಿ ಅಂತಲ್ಲ, ಮಕರ ರಾಶಿಗೂ ಹಂಗೆ ಇತ್ತು. ಈಗ ಬರುವಂಥ ಮೇಷರಾಶಿಗೂ ಹಂಗೆ ಇದೆ. 7.5 ಬಂದುಬಿಟ್ರೆ ಅದು 7.5 ವರ್ಷಗಳ ಕಾಲವೂ ಸಹ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಗೊಂದಲ, ಒಂದಲ್ಲ ಒಂದು ನಷ್ಟ, ಒಂದಲ್ಲ ಒಂದು ಸಮಸ್ಯೆ ತಂದು ಕೊಡ್ತಲೇ ಇರುತ್ತೆ. ಅದೇ ರೀತಿಯಾಗಿ ಕುಂಭರಾಶಿ 7.5 ಇನ್ನೂ 2 ವರ್ಷ ಇದೆ. 2 ವರ್ಷದಲ್ಲಿ ಈಗ ಬರುವಂಥದ್ದು ಈ 2026ನೇ ಇಸ್ವಿಯಲ್ಲಿ ನಿಮಗೆ ಇನ್ನೂ 7.5 ಇರೋದ್ರಿಂದ ನಿಮಗೆ ಒಂದಲ್ಲ ಒಂದು ಗೊಂದಲ, ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ನಷ್ಟ, ಕಷ್ಟಗಳು ಇವೆಲ್ಲವೂ ಸಹ ನಿಮ್ಮನ್ನು ಕಾಡ್ತಿರುತ್ತೆ. ಆದರೆ ಅಪರಾಧವನ್ನು ಮಾಡ್ದಲ್ಲಿದ್ದರೂ ಅಪರಾಧ ಸ್ಥಾನಕ್ಕೆ ನಾವು ಹೋಗ್ತೀವಿ. ಯಾವಾಗಲೂ ಸಹ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು, ಸಣ್ಣ ಸಣ್ಣ ಗೊಂದಲಗಳು, ಸಣ್ಣ ಸಣ್ಣ ಅಪರಾಧಗಳು, ಸಣ್ಣ ಸಣ್ಣ ಕಲಹಗಳು ಇದೆಲ್ಲವೂ ಸಹ ಪೊಲೀಸ್ ಸ್ಟೇಷನ್ ಮೆಟ್ಲತ್ತದು, ಕೋರ್ಟ್ ಕಚೇರಿಗಳು ಹೋಗೋವಂಥದ್ದು, ನ್ಯಾಯಬಂಧನಕ್ಕೆ ಹೋಗುವಂಥದ್ದು, ಯಾವಾಗಲೂ ಸಹ ಒಂದು ರೀತಿಯಾದಂತಹ ಮನಸ್ಸಿಗೆ ಬೇಸರವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುವಂಥದ್ದನ್ನಂತೂ ಯಾವಾಗಲೂ ಸಹ ಮಾಡ್ತಿರ್ತದೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ. 2ನೇ ಮನೆಯಲ್ಲಿರುವಂಥ ಶನಿ, 7.5 ಇರುವಂಥ ಶನಿ ಅಂತ ಒಳಿತಿಲ್ಲ. ಅದೇ ಪಂಚಮದಲ್ಲಿರುವಂತಹ ಗುರು ಅದು ಒಳಿತಿಲ್ಲ. ಅದು ದ್ವಾದಶದಲ್ಲಿ ರವಿ, ಬುಧ, ಕುಜ ಇವೆಲ್ಲವೂ ಸಹ ಅನುಕೂಲವಿಲ್ಲ. ಆದರೆ ನೋಡಿ, ಜನವರಿ ಮುಗಿದ್ಮೇಲೆ ಫೆಬ್ರವರಿ ನಿಮ್ಗೆ ಜನ್ಮಕ್ಕೆ ಬಂದು ಕೂತ್ಕೊಳ್ತೀವಿ. ಎಲ್ಲವೂ ಸಹ ಜನ್ಮದಲ್ಲಿ ಕೆಲವು ಗ್ರಹ ಶನಿ, ರವಿ ಬರ್ತಾನೆ. ತಿರ್ಗಿ ತಂದೆ ತಾಯಿಗಳಲ್ಲಿ ಕಲಹಗಳಾಗುತ್ತೆ, ಕುಟುಂಬದಲ್ಲಿ
ಕಲಹ ಅಂದರೆ ಒಂದಲ್ಲ ಒಂದು ಅನಿಷ್ಟಗಳನ್ನು ಸಮಸ್ಯೆಗಳನ್ನು ತಂದೊಡ್ಡುವಂತಹ ವರ್ಷವೇ ಆಲ್ಮೋಸ್ಟ್ 2026 ಇರುತ್ತೆ. 2026 ಜೂನ್ ಕಳೆದ ಮೇಲೆ ಸ್ವಲ್ಪ ನಿಮಗೆ ಸುಧಾರಣೆ ಸಿಗುತ್ತೆ ಹೊರತು ಅಲ್ಲಿವರೆಗಂತೂ ಒಂದಲ್ಲ ಒಂದು ಸಮಸ್ಯೆಗಳು, ಗೊಂದಲಗಳು, ಬೇಸರದ ವಾತಾವರಣ ಅಂತೂ ಇರುತ್ತೆ. ಅದನ್ನು ಎಚ್ಚರಿಕೆಯನ್ನು ವಹಿಸಿ, ಮುನ್ನೆಚ್ಚರಿಕೆಯನ್ನು ಮುಂಚಿತ ವಹಿಸಿ. ಯಾವಾಗಲೂ ಸಹ ಜಾಸ್ತಿ ನೀವು ಕೋಪವನ್ನು ಮಾಡ್ಕೊಳ್ಬಾರ್ದು. ಜೂಜಾಟಗಳನ್ನು, ಮದ್ಯಪಾನಗಳನ್ನು, ಆದಷ್ಟು ಸಹ ಅಕ್ರಮ ಸಂಬಂಧಗಳನ್ನು ಇವೆಲ್ಲವೂ ಸಹ ತ್ಯಜಿಸಿ. ಇವೆಲ್ಲವೂ ಸಹ ಮನುಷ್ಯತ್ವದಲ್ಲಿ ಬದುಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಸುಳ್ಳನ್ನು ಹೇಳೋದನ್ನು ಕಡಿಮೆ ಮಾಡ್ಕೊಳ್ಳಿ, ಕಳ್ಳತನವನ್ನು ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ, ಮತ್ತು ಕುಟುಂಬದಲ್ಲಿ ಯಾವ ಸತ್ಯಾಂಶಗಳನ್ನು ನುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಮಗೀಗ ಅಪರಾಧಗಳಾಗ್ಬೋದು, ನಿಮಗೆ ಇವತ್ತು ಬೈಬೋದು, ಇವತ್ತು ನಿಂದಿಸ್ಬೋದು. ನಾಳೆ ದಿನ ಸತ್ಯಾಂಶಗಳು ಅರ್ಥವಾದಾಗ ನಮ್ಮನ್ನೆಲ್ಲರೂ ಸಹ ಇವತ್ತು ತೆಗೆದುದರೆ ನಮ್ಮನ್ನು ಸನ್ಮಾನವನ್ನು ಮಾಡ್ತಾರೆ. ಇವತ್ತು ಅವಮಾನ ಮಾಡಿದ್ರೆ ನಾಳೆ ಸನ್ಮಾನ ಮಾಡುವಂಥ ದಿನಗಳು ಬರುತ್ತೆ. ಆದ್ದರಿಂದ ಇವತ್ತಿನ ಅವಮಾನ ಅದು ಅವಮಾನ ಅಂತ ಅಂದ್ಕೊಂಡು ನೀವು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡೋಕ್ಕೆ ಹೋಗಬಾರ್ದು. ಎಷ್ಟೇ ಕಷ್ಟಗಳು ಬಂದರೂ ಸಹ ನಾನು ಸತ್ಯದಲ್ಲಿರ್ತೀನಿ, ಸತ್ಯದ ಮಾರ್ಗದಲ್ಲಿರ್ತೀನಿ ಎನ್ನುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ರಾಷ್ಟ್ರಾಧಿಪತಿ ಬಂದು ನಿಮಗೆ ಶನಿಗೆ ನೋಡಿ, ಜನ್ಮದಲ್ಲಿ ಶನಿ ಇದ್ದು 7.5 ಅನುಭವಿಸ್ತಿರುವಂತಹ ಮೀನರಾಶಿಯವರಿಗೆ 7.5 ಇದೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಅನುಕೂಲಕರವಾದಂಥ ದಿನಗಳು ಮುಂದಿನ ದಿನಗಳಲ್ಲಂತೂ ಸಿಗುತ್ತೆ. 7.5 ಸಹ ಮರೆಮಾಚುವಂತಹ 7.5 ಕಷ್ಟಗಳನ್ನೂ ಸಹ ನಿಮಗೆ ಗೊತ್ತಾಗದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಸಾಗಿಸುವಂತಹ ದಿನಗಳನ್ನು ಕೊಡಲಿಕ್ಕೆ ನಿಮಗೆ ಬಹಳ ಅನುಕೂಲಕರವಾದಂತಹ ಗ್ರಹಗಳು ಅಂದರೆ ಶುಕ್ರ ಗ್ರಹ ಉತ್ತಮ ಸ್ಥಾನಕ್ಕೆ ಬರುತ್ತೆ, ರವಿ ಗ್ರಹ ಉತ್ತಮ ಸ್ಥಾನವನ್ನು ಕೊಡುತ್ತೆ, ಬುಧ ಗ್ರಹ ಉತ್ತಮ ಯೋಗವನ್ನು ತಂದುಕೊಡುತ್ತೆ, ಗುರುವು ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ. ಇದೆಲ್ಲವೂ ಸಹ ಒಂದಲ್ಲ ಒಂದು ಅನುಕೂಲಗಳನ್ನು ಕೊಡ್ತಾ ಹೋಗುತ್ತೆ. ಆದರೆ ಆರಂಭದಲ್ಲಿಯೇ ಜನ್ಮದಲ್ಲಿರುವಂತಹ ಶನಿ ಮತ್ತು ನಿಮಗೆ ಇರುವಂತಹ ಈಗ ದಶಮ ಸ್ಥಾನದಲ್ಲಿರುವಂತಹ ಕೆಲವು ಗ್ರಹಗಳು ಹೋಗ್ತಾ ಆ ಗ್ರಹಗಳು ಬದಲಾವಣೆಗಳಾಗ್ತಾ ಇರ್ತದೆ. ಮೀನರಾಶಿಯವರಿಗೆ ಒಂದು ರೀತಿಯಾದಂತಹ ಸಂಕಷ್ಟದಲ್ಲೂ ಸಹ ಅನುಕೂಲಕರವಾದಂಥ ದಿನಗಳು. 7.5 ಕಷ್ಟದ ದಿನಗಳಲ್ಲೂ ಸಹ ನೀವು ಸುಖವನ್ನು ಪಡುವಂಥ ದಿನಗಳು, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥ ದಿನಗಳು, ವ್ಯವಹಾರದಲ್ಲಿ ಅನುಕೂಲಕರವಾದಂಥ ವಾತಾವರಣಗಳು, ನಮ್ಮನ್ನು ನಂಬಿ ನಮ್ಮ ಜೊತೆ ವ್ಯವಹರಿಸುವಂತಹ ವ್ಯಕ್ತಿಗಳು ಸಿಗುವಂತಹ ದಿನಗಳು, ಇವೆಲ್ಲವೂ ಸಿಗುವಂಥ ದಿನಗಳು. ಈ ವರ್ಷ ಸಂಪೂರ್ಣವಾಗಿ ನಿಮಗೆ ಮಿಶ್ರ ಫಲಗಳಿಂದ ಕೂಡಿರುವಂತಹ ಯೋಗವನ್ನು ಮೀನರಾಶಿಯವರು ಖಂಡಿತವಾಗಿ ನೋಡ್ಬೋದು. ಜನ್ಮದಲ್ಲಿ ಶನಿ ಇದ್ದಾಗ ಇವತ್ತಾಗುವಂಥ ಕೆಲಸ ನಾಳೆ ಆಗ್ಬೋದು, ನಾಳೆ ಆಗುವಂಥ ಕೆಲಸ ನಾಡ್ದಾಗ್ಬೋದೇ ಹೊರತು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಜನ್ಮದಲ್ಲಿ ಶನಿ ಇದ್ದಾಗ 7.5 ಜನ್ಮದಲ್ಲಿ ಶನಿ ಬಂದಾಗ ಅತಿಯಾದಂಥ ಸೋಂಬೇರಿತನ ಆವರಿಸ್ಕೊಳುತ್ತೆ. ಅದನ್ನು ಮೊದಲು ತ್ಯಜಿಸಬೇಕು. ಯಾವಾಗ ನಿದ್ರೆ ಬರುತ್ತೆ, ತೂಕಡಿಕೆ ಬರುತ್ತೆ, ಆಕಳಿಕೆ ಬರುತ್ತೆ, ಕುಂತಿದ್ದ ಜಾಗದಲ್ಲಿ ತೂಗಿಡಿಸುವಂಥ ವಾತಾವರಣಗಳು ಬರುತ್ತೆ. ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಆದಷ್ಟು ಸಹ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಕೈಂಕರ್ಯಗಳು, ಕೆಲಸಗಳು, ಕಾರ್ಯ ಏನೇನಿದೆ ಅದಕ್ಕೆ ನಾವು ತೊಡಗಿಸ್ಕೊಳ್ಬೇಕು. ಅದನ್ನು ಬಿಟ್ಟು ನಿದ್ರೆ ಮಾಡೋದು, ಟೈಮ್ ಪಾಸ್ ಮಾಡೋದು, ಇದನ್ನು ಮಾಡಿದ್ರೆ ನಮಗೆ ಅದರಿಂದ ನಮಗೆ ನಷ್ಟವೇ ಹೊರತು ಲಾಭ ಅಂತೂ ಇಲ್ಲ. ಆದ್ದರಿಂದ ತಂದೆ ತಾಯಿಗಳ ಜೊತೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಕುಟುಂಬದಲ್ಲಿ ಅನಾರೋಗ್ಯದಲ್ಲಿ ಪೀಡಿತರಾಗ್ಬೋದು. ಕುಟುಂಬದಲ್ಲಿ ಒಂದು ದಿವಸ ಮಗಳಿಗೂ ಹುಷಾರಿಲ್ಲ, ಒಂದು ದಿವಸ ಮಗನಿಗೂ ಹುಷಾರಿಲ್ಲ, ಒಂದು ದಿವಸ ನನಗೂ ಹುಷಾರಿಲ್ಲ, ಹೆಂಡತಿಗೂ ಹುಷಾರಿಲ್ಲ, ಅಪ್ಪಂಗೂ ಹುಷಾರಿಲ್ಲ, ಅಮ್ಮಂಗೂ ಹುಷಾರಿಲ್ಲ. ಇಂಥ ರೀತಿಯ ಇವತ್ತು ಒಬ್ಬರು ಎದ್ದರೆ ಇನ್ನೊಬ್ಬರು ಮಾಡ್ಕೊಳ್ಬೋದು. ಅಂತಹ ಸ್ವಲ್ಪ ಕುಟುಂಬದಲ್ಲಿ ಅನಾರೋಗ್ಯ ಕಾಡುವಂಥದ್ದು ಇರ್ಬೋದು. ಇವೆಲ್ಲವೂ ಸಹ ಒಂದಲ್ಲ ಒಂದು ಸ್ವಲ್ಪ ಬರ್ತಾ ಇರ್ತದೆ. ನಿಮಗೆ ಎದುರಿಸಕ್ಕೆ ಟ್ರೈ ಮಾಡುತ್ತೆ. ಆದರೆ ಎದುರುವಂಥ ಪ್ರಮೇಯ ನಿಮಗೇನು ಬರೋದಿಲ್ಲ. ಒಂದು ಗ್ರಹ ದೋಷದಲ್ಲಿದ್ದಾಗ, ಶನಿ ದೋಷದಲ್ಲಿದ್ದಾಗ ನಿಮಗೆ ಕುಜಗ್ರಹ, ಆರೋಗ್ಯಕಾರಕನಾದಂಥ ಕುಜಗ್ರಹ ಬೆನಿಫಿಟ್ಟು. ನಿಮಗೆ ಅಲ್ಲಿ ಆರೋಗ್ಯ ಕೆಡ್ತಾ ಇದೆ ಅಂತಂದರೆ ಇಮಿಡಿಯೇಟ್ಲಿ ಆರೋಗ್ಯ ಅಭಿವೃದ್ಧಿ ಆಗಿಬಿಡುತ್ತೆ, ಇದ್ದಿದ್ದೆಲ್ಲ ಚೆನ್ನಾಗಿ ಆಗಿಬಿಡುತ್ತೆ. ಅದು ವ್ಯವಹಾರದಲ್ಲಿ ಸ್ವಲ್ಪ ಕೆಡ್ತಾ ಇದೆ ಅಂತಂದರೆ ಬುಧಗ್ರಹ ಯೋಗದಲ್ಲಿ ಬರ್ತಾನೆ. ಬುಧಗ್ರಹ ಸ್ವಲ್ಪ ನಷ್ಟಕ್ಕೆ ಇವತ್ತು ಬಂತು ಅಂದರೆ ನಾಳೆ ಲಾಭ ನೋಡುವಂಥ ದಿನಗಳು ಬರುತ್ತೆ. ಅಂಥ ದಿನಗಳು ಅಂದರೆ ಮಿಶ್ರ ಫಲ. ಒಂದು ಗ್ರಹ ದೋಷದಲ್ಲಿದ್ದರೆ ಇನ್ನೊಂದು ಗ್ರಹ ಲಾಭದಲ್ಲಿ ಬರುತ್ತೆ. ಅಂಥ ಮಿಶ್ರ ಫಲಗಳಿಂದ 2026 ಕೂಡಿರ್ತಾರೆ. ತುಂಬ ಅನುಕೂಲವಾಗಿರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಗಿರ್ತಾರೆ. ಗುರು ನಿಮಗೆ ಅನುಕೂಲವೂ ಉಂಟು, ಅನಾನುಕೂಲವೂ ಉಂಟು. ಶನಿ ಜನ್ಮದಲ್ಲಿರೋದ್ರಿಂದ ಶನಿ ಉಪಾಸನೆ ಮಾಡಿ. ಯಾವಾಗಲೂ ಸಹ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಹನುಮಂತರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ, ಗುರುರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ, ರಾಯರ ಮಠಕ್ಕೆ ಹೋಗಿ ಬನ್ನಿ. ಇನ್ನೂ ಅನುಕೂಲವಾದ ದಿನಗಳು ನಿಮಗೆ ಸಿಗಲಿ ಅಂತ ಹೇಳ್ತಾ 2026 ಮೀನರಾಶಿಗೆ ಒಂದು ರೀತಿಯಾದಂತಹ ಮಿಶ್ರ ಫಲವೇ ಕೂಡಿರುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.